ಧ್ಯಾನವನ್ನು ಮಾಡಿ ಸಮಾಧಿಯನ್ನು ಬೆಳೆಸೋದಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. ಈಗ ಸ್ವಲ್ಪ ಧಮ್ಮ ಚರ್ಚೆಯನ್ನು ನಾವು ಮಾಡಿ ಪ್ರಜ್ಞೆಯನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡೋಣ. ಇವತ್ತು ಒಂದು ವಿಶೇಷವಾದ ಸೂಕ್ತವನ್ನು ನಾನು ಹೇಳ್ತೇನೆ. ಮಜ್ಜಿಮ ನಿಕಾಯ ಸಂಪುಟ 4ರಿಂದ 98ನೇ ಸೂಕ್ತ, ವಾಸೆಟ್ಟ ಸೂಕ್ತ ಅಂತ. ಓಕೆ, ಎಲ್ರಿಗೂ ಕೂಡ ಅನುಮಾನ ತುಂಬ ಇದೆ ಬೇರೆಯವರಿಗೆ. ಇಲ್ಲಿ ನೀವು ರೆಗ್ಯುಲರ್ ಬರ್ತಾ ಇದ್ದೀರಾ, ನೀವು ಸ್ವಲ್ಪ ಇರ್ಬೋದು. ಭಗವಾನ್ ಬುದ್ಧರು ಕೂಡ ಬ್ರಾಹ್ಮಣ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಬ್ರಾಹ್ಮಣ ಅಂತ ಅಂದ್ಬಿಟ್ಟು ಇದು ಬರ್ತದಲ್ಲ, ಏನು ಭಗವಾನ್ ಬುದ್ಧರು ಕೂಡ ತಮ್ಮ ಪದದಲ್ಲೂ ಬ್ರಾಹ್ಮಣ ಒಕ್ಕ ಅಂತ ಅಂದ್ಬಿಟ್ಟೇ ಇದೆ. ಅದನ್ನು ಓದ್ದವ್ರಿಗೆ ಅರ್ಥ ಆಗುತ್ತೆ, ಓದ್ದನೇ ಎಷ್ಟೊಂದು ಜನ ಕೇಳ್ತಾರೆ, ಅವರು ಬ್ರಾಹ್ಮಣ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಉಲ್ಲೇಖ ಇದೆ ಅಂತ ಅಂದ್ಬಿಟ್ಟಲ್ವಾ. ಹಾಗಾದರೆ ಬ್ರಾಹ್ಮಣ ಯಾರು? ಭಗವಾನ್ ಬುದ್ಧರು ಯಾರನ್ನು ಬ್ರಾಹ್ಮಣ ಅಂತ ಅಂದ್ಬಿಟ್ಟು ಕರೀತಾರೆ ಅಂತಕ್ಕಂಥದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. 1-2-3 ಕ್ಲಾಸ್ ಹಿಂದೆ ಅಸಲಾಯನ ಸೂತ್ರದಲ್ಲಿ ನಾವು ಜನ್ಮದಿಂದ ಬ್ರಾಹ್ಮಣನ ಅಥವಾ ಬ್ರಾಹ್ಮಣನ ಒಂದು ಯಾರು ಶ್ರೇಷ್ಠರು ಅಂತಕ್ಕಂಥದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಅಸಲಾಯನ ಸೂತ್ರದಲ್ಲಿ. ಇವಾಗ ನಾವು ಬ್ರಾಹ್ಮಣ ಅಂತಂತಂದರೆ ಏನು ಅಂತದ್ದು, ಯಾರನ್ನ ನಾವು ಬ್ರಾಹ್ಮಣ ಅಂತ ಅಂದ್ಬಿಟ್ಟು ನಾವು ತಂದ್ಕೋಬೇಕು ಅಂತ ಅಂದ್ಬಿಟ್ಟು ಮನಸ್ಸಿನಲ್ಲಿ ತಂದ್ಕೋಬೇಕು ಅಂತಕ್ಕಂಥದ್ದನ್ನು ಭಗವಾನ್ ಬುದ್ಧರು ಹೇಳಿರ್ತಕ್ಕಂತಹ ಇದರಲ್ಲಿ ನಾವು ಯಥಾರ್ಥವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಓಕೆ, ಇದನ್ನು ನಾವು ನಾವು ಕರೆಕ್ಟಾಗಿದೆ ಕ್ಲಾರಿಟಿ ಇಟ್ಕೋಬೇಕು. ನಾವು ಬೌದ್ಧರಾಗಿ ಧಮ್ಮವನ್ನು ನಾವು ನೋಡಿದ್ರೆ ಅದು ನಮಗೆ ಕರೆಕ್ಟಾಗಿ ಕಾಣಿಸುತ್ತೆ. ನಾವು ಬೇರೆ ಅನ್ಯ ಧರ್ಮೀಯರಾಗಿ ನಾವು ಬುದ್ಧ ಧಮ್ಮವನ್ನು ನಾವು ನೋಡಲಿಕ್ಕೆ ಹೋಯಿತು ಅಂತಂದರೆ ನಾವು ಅದನ್ನು ತುಲನಾತ್ಮಕವಾಗಿ ಕಂಪೇರ್ ಮಾಡ್ತೀವಿ. ನನ್ನ ಮುಂಚೆ ನಾವೇನು ಮಾಡ್ತಾಯಿದ್ವಿ ಅದಕ್ಕೆ ನಾವು ಕಂಪೇರ್ ಮಾಡ್ಕೊಳ್ತಾ ಹೋಗ್ಬಿಡ್ತೀವಿ. ಆಗೇನಾಗ್ತದೆ, ಅದು ಸರಿಯಲ್ಲ ನಾವು ಇದರಲ್ಲೂ ಕೂಡ ಅದೇ ಥರ ಬರ್ತದೆ ಅಂತಕ್ಕಂತಹ ಒಂದು ಮನಸ್ಥಿತಿ ನಮಗೆ ಬಂದ್ಬಿಡ್ತದೆ. ನಾವು ಯಾವಾಗಲೂ ಕೂಡ ಧಮ್ಮದಲ್ಲಿ ಬೆಳಿಬೇಕು ಅಂತಂದರೆ ಕಂಪ್ಲೀಟಾಗಿ ಬೌದ್ಧರಾಗೇ ನಾವು ಧಮ್ಮವನ್ನು ಯಥಾರ್ಥವಾಗಿ ನೋಡಬೇಕಾಗ್ತದೆ. ಯಾವುದೇ ಧರ್ಮ ಇರ್ಬೋದು, ಹಿಂದೂಗಳಿಗೆ ಇರ್ತೀವಿ ಅಂತಂದರೆ ಅದರಲ್ಲಿ ಏನಿದೆ ಅದನ್ನೇ ನೀವು ಇದು ಮಾಡ್ಕೊಂಡು ಹೋಗಬೇಕು. ಆದರೆ ನಾವು ಬೌದ್ಧರು ಸತ್ಯಕ್ಕನುಸಾರವಾಗಿ ನೋಡ್ತಕ್ಕಂಥದ್ದನ್ನು ಬೆಳೆಸ್ತಕ್ಕಂಥವ್ರು. ಹಾಗಾಗಿ ನಾವು ಸತ್ಯ ಏನಿದೆ ಅದನ್ನು ಯಥಾರ್ಥವಾಗಿ ನೋಡೋದನ್ನು ಅಭ್ಯಾಸ ಮಾಡಬೇಕು. ಅಂದರೆ ಮೊದಲು ನಾವು ಬೌದ್ಧರಾಗಬೇಕು. ನಾವು ಬೇರೆ ಅನ್ಯ ಧರ್ಮೀಯರಾಗಿ ಹಿಂದೂಗಳಾಗಿ ನಾವು ಬೌದ್ಧ ಧರ್ಮವನ್ನು ನೋಡ್ತೀವಿ ಅಂತಂದರೆ ಸುಮಾರು ನಮಗೆಲ್ಲ ಅದ್ರಲ್ಲಿ ಹಂಗಿದೆ ಅಂತ ಬರ್ತದೆ. ಅದು ಕ್ಲಾರಿಫಿಕೇಷನ್ಸ್ ಇದೆ, ಇಲ್ಲ ಅಂತ ಅಲ್ಲ. ಬಟ್ ನಮ್ಮ ಮನಸ್ಸನ್ನು ನಾವು ಶುದ್ಧ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಓಕೆ, ಒಮ್ಮೆ ಭಗವಾನ್ ಬುದ್ಧರು ಇಚ್ಛಾನಂಗಲ ಅಂತಕ್ಕಂತಹ ಒಂದು ಇದರಲ್ಲಿ ಪಟ್ಟಣದಲ್ಲಿ ಇದ್ದರು. ಇದು ಬಗ್ಗದೇಶದ ಒಂದು ಇದರಲ್ಲಿ ಬರ್ತದೆ. ಇನ್ನೊಂದು ಕಡೆಯೂ ಕೂಡ ಈ ಸುತ್ತ ಬರ್ತದೆ, ಅದು ಕೂಡ ವಾಸೆಟ್ಟ ಸುತ್ತ ಅಂತಾನೆ. ಅದರಲ್ಲಿ ಅಚರಾವತಿ ನದಿ ಹತ್ರ ಬಗ್ಗದೇಶದಲ್ಲಿ ವಾಸ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬ್ರಾಹ್ಮಣರಿದ್ದರು. ಅಂದರೆ ಹುಟ್ಟುತ್ತಾನೆ ಬ್ರಾಹ್ಮಣರು ಅಂತ ಮುಟ್ಟು ಏನು ಅಂದ್ಕೊಂಡಿದ್ರಲ್ಲ ಅವರು. ಓಕೆ, ಬಹುಸಂಖ್ಯೆಯ ಬ್ರಾಹ್ಮಣರು ವಾಸಿಸ್ತಿದ್ದರು ಅಲ್ಲಿ. ಸುಮಾರು ಅವರಲ್ಲೂ ಕೂಡ ಕ್ಲಾಸಿಫಿಕೇಷನ್ಸ್ ಬರ್ತದೆ. ಚಂಕಿ ಬ್ರಾಹ್ಮಣ, ತಾರುಕ್ಕ ಬ್ರಾಹ್ಮಣ, ಪೊಕ್ಕಸಾರಥಿ, ಚಾಣಸೋಣಿ, ತೋದಯ್ಯ, ಹೀಗೆ ಅನೇಕ ಹೆಸರುಗಳ ಉಲ್ಲೇಖ ತ್ರಿಪಿಟಕದಲ್ಲಿ ಇದೆ. ಇವರೆಲ್ಲ ಗುರುಗಳು, ಅಂದರೆ ಬೇರೆಯವರಿಗೆ ಟೀಚ್ ಮಾಡ್ತಾ ಇದ್ದಂತಹ ಫೇಮಸ್ ಗುರುಗಳು ಅವತ್ತಿನ ದಿನ. ಅವರ ಶಿಷ್ಯರು ಇಬ್ಬರಿದ್ದರು, ಒಬ್ಬ ಭಾರದ್ವಾಜ, ಇನ್ನೊಬ್ಬ ವಾಸೆಟ್ಟ ಅಂತ. ಓಕೆ, ವಾಸೆಟ್ಟ ಪೊಕ್ಕಸಾರಥಿ ಬ್ರಾಹ್ಮಣರ ಶಿಷ್ಯ, ಹಾಗೆ ಭಾರದ್ವಾಜ ಅವರು ತಾರುಕ್ಕ ಬ್ರಾಹ್ಮಣರ ಶಿಷ್ಯ. ಓಕೆ, ಇವರಿಬ್ಬರೂ ಕಂಪ್ಲೀಟಾಗಿ ಅಧ್ಯಯನ ಆಗಿತ್ತು. ಎಲ್ಲ ಆವತ್ತಿನ ದಿನಗಳಲ್ಲಿ 3 ವೇದಗಳಿದ್ವು, ತ್ರಿವೇದಗಳು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇವತ್ತಿಗೂ ಕೂಡ ತ್ರಿವೇದಿ ಅಂತ ಬರ್ತಾವಲ್ಲ, ಅವು ಅವತ್ತಿನ ಹೆಸರನ್ನ ಕ್ಯಾರಿ ಮಾಡಿರ್ತಕ್ಕಂಥದ್ದು. ಹೆಸರುಗಳಲ್ಲಿ ಬರ್ತವೆ, ತ್ರಿವೇದಿ ಅಂತ ಅಂದ್ಬಿಟ್ಟು ಇಟ್ಕೊಂಡಿರ್ತಾರೆ, ಚತುರ್ವೇದಿ ಅಂತ ಅಂದ್ಬಿಟ್ಟು ಇಟ್ಕೊಂಡಿರ್ತಾರೆ. ಇದು ಅವತ್ತಿಂದ ಬಂದಿರ್ತಕ್ಕಂಥದ್ದು. 3 ವೇದಗಳನ್ನು
ಅಧ್ಯಯನ ಮಾಡಿದಂಥವರು ತ್ರಿವೇದಿಗಳು. ಓಕೆ, ಈ ವಾಸೆಟ್ಟ ಮತ್ತು ಭಾರದ್ವಾಜ ಕಂಪ್ಲೀಟಾಗಿ ಅದರಲ್ಲಿ ಕಂಪ್ಲೀಟಾಗಿ ಅಧ್ಯಯನ ಮಾಡಿ ಕಂಪ್ಲೀಟಾಗಿ ತಿಳ್ಕೊಂಡಿದ್ರು. ಕೇವಲ ತಿಳ್ಕೊಂಡಿದ್ದಷ್ಟೇ ಅಲ್ಲ, ಅವರು ಅದರ ಭಾಷಾಶಾಸ್ತ್ರ, ವ್ಯಾಕರಣಶಾಸ್ತ್ರದಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದ್ರು. ಅವರಲ್ಲಿ ಒಮ್ಮೆ ವಾದ ಬರ್ತದೆ. ಏನು ವಾದ? ಬ್ರಾಹ್ಮಣ, ಈ ಭಾರದ್ವಾಜ ಹೇಳ್ತಾರೆ, ಬ್ರಾಹ್ಮಣ ಅಂತಂತಂದರೆ ಯಾರು ಬ್ರಾಹ್ಮಣರ ಗರ್ಭದಿಂದ ಹುಟ್ಟುತ್ತಾನೆ ಅಂದರೆ 7 ಜನ್ಮಗಳವರೆಗೆ ಯಾವುದೇ ರೀತಿ ಮಿಕ್ಸ್ ಆಗದೆ ಸ್ವಚ್ಛವಾಗಿ ಹುಟ್ಟಿರ್ತಾರೋ ಅವರು ಬ್ರಾಹ್ಮಣ ಅಂತಂದ್ಬಿಟ್ಟು ಭಾರದ್ವಾಜ ಅವರು ಹೇಳ್ತಾರೆ. ವಾಸೆಟ್ಟ ಅವರು ವಾದ ಏನು ಅಂತಂದರೆ, ಇಲ್ಲ, ಯಾರು ಶೀಲವಂತ, ಯಾರು ಕರ್ಮಗಳಿಗೆ ಅನುಸಾರವಾಗಿ ಅಂದರೆ ಕರ್ಮ ಅಂದರೆ ತಾನು ಮಾಡ್ತಕ್ಕಂತಹ ಕೆಲಸಗಳನ್ನು ಸಂಪೂರ್ಣವಾಗಿ ಸರಿಯಾದ ದೃಷ್ಟಿಕೋನದಲ್ಲಿ ಮಾಡ್ತಾರೋ ಅವರು ಬ್ರಾಹ್ಮಣ ಅಂತಕ್ಕಂಥದ್ದು ಅವರಿಬ್ಬರ ವಾದ ಆಗಿರ್ತದೆ. ಆ ವಾದಕ್ಕೆ ಎಂಡಾಗೋದಿಲ್ಲ, ನಾನು ಸರಿ ಅಂತಕ್ಕಂಥದ್ದು ಅದು ಮುಂದುವರಿತಾ ಇರ್ತದೆ. ಆಗ ಅವರು ಅಲ್ಲೇ ವೆಚ್ಚನಂಗಲದಲ್ಲಿ ನಮ್ಮ ಭಗವಾನ್ ಬುದ್ಧರು ಅವರ 500 ಜನ ಶಿಷ್ಯರೊಂದಿಗೆ ಅಲ್ಲಿ ಇರ್ತಾರೆ. ಅದು ವಿಷಯ ಗೊತ್ತಿರ್ತದೆ. ಆಗ ವಾಸೆಟ್ಟ ಭಾರದ್ವಾಜ ಅವ್ರಿಗೆ ಹೇಳ್ತಾರೆ, ಇಲ್ಲೇ ಭಗವಾನ್ ಬುದ್ಧರು ಇದ್ದಾರೆ, ಭಗವಾನ್ ಬುದ್ಧರನ್ನ ಅವರು ಅರ್ಹಂತರು, ಸಂಬುದ್ಧರು, ವಿಚ್ಚಾಚರಣ ಸಂಪನ್ನರು, ಸುಗತರು, ಎಲ್ಲ ಲೋಕಗಳನ್ನು ತಿಳಿದಿರ್ತಕ್ಕಂಥವರು, ಎಲ್ಲ ವ್ಯಕ್ತಿಗಳನ್ನು ಪಳಗಿಸ್ತಕ್ಕಂತಹ ಅಸಮಾನ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವರು, ಮಾರ್ಗದಾತರು, ದೇವತೆಗಳಿಗೆ, ಮಾನವರಿಗೆ ಎಲ್ಲರೂ ಕೂಡ ಗುರುಗಳು, ಅವರು ಬುದ್ಧರು, ಅವರು ಭಾಗ್ಯವನ್ನು ತರ್ತಕ್ಕಂಥವರಾಗಿದ್ದಾರೆ. ಅವರ ಹತ್ರ ಹೋಗಿ ನಾವು ಅಂದರೆ ಈ 9 ಬುದ್ಧರ ಗುಣಗಳೇನಿದಾವಲ್ಲ ಅವುಗಳನ್ನು ಅವನು ಹೇಳಿ ಅವರ ಹತ್ರ ಹೋಗಿ ನಾವು ನಮ್ಮ ಡೌಟನ್ನು ನಾವು ಕ್ಲಾರಿಫೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಆಗ ಭಾರದ್ವಾಜ ಅದಕ್ಕೆ ಸರಿ ಆಯಿತು, ಹೋಗಿ ಅವ್ರ ಹತ್ರ ನಾವು ಕೇಳ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದನ್ನು ಒಪ್ಕೋತಾರೆ. ಆಗ ಅವರಿಬ್ಬರನ್ನು ಕೂಡ ಬಂದು ಭಗವಾನ್ ಬುದ್ಧರ ಹತ್ರ ನಮಸ್ಕಾರ ಮಾಡಿ ಕುಶಲೋಪರಿಯನ್ನು ವಿಚಾರಿಸಿ ಒಂದು ಕಡೆ ಕುಳಿತುಕೊಳ್ತಾನೆ, ಗೌರವವನ್ನು ಸೂಚಿಸಿ ಒಂದು ಕಡೆ ಕುಳಿತುಕೊಳ್ತಾನೆ. ಆಗ ವಾಸೆಟ್ಟ ಬ್ರಾಹ್ಮಣ ಕೇಳ್ತಾರೆ ಭಗವಾನ್ ಬುದ್ಧರಿಗೆ, ಎಲ್ಲ ಕುಶಲೋಪರಿಯನ್ನು ವಿಚಾರಿಸಿದ ನಂತರ, ಈ ಥರ ನಮ್ಮಿಬ್ಬರಲ್ಲಿ ನಾವು ಎಲ್ಲ 3 ವೇದಗಳನ್ನ ಕಂಪ್ಲೀಟಾಗಿ ಅಧ್ಯಯನ ಮಾಡಿದ್ದೀವಿ, ಅದರಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿದ್ದೀವಿ, ಎಲ್ಲ ಭಾಷಾಶಾಸ್ತ್ರವನ್ನು ತಿಳ್ಕೊಂಡಿದ್ದೀವಿ, ಎಲ್ಲ ವ್ಯಾಕರಣಗಳನ್ನು ಕಂಪ್ಲೀಟಾಗಿ ತಿಳ್ಕೊಂಡಿದ್ದೀವಿ. ನಾವು ನಮ್ಮ ಗುರುಗಳಿಗೆ ಸಮಾನರು. ನಾನು ಪೊಕ್ಕಸಾರಥಿಯ ಶಿಷ್ಯ, ಇವರು ತಾರಕ ಬ್ರಾಹ್ಮಣನ ಶಿಷ್ಯ ಭಾರದ್ವಾಜ. ನಮ್ಮಲ್ಲಿ ಈ ರೀತಿ ವಾದ ಉಂಟಾಗಿದೆ, ಇದರಲ್ಲಿ ಯಾವುದು ಸರಿ ಅಂತಕ್ಕಂಥದ್ದನ್ನು ನೀವು ತಿಳಿಸ್ಕೊಡಿ ಬುದ್ಧರೇ ಅಂತಂದ್ಬಿಟ್ಟು ಬುದ್ಧರಿಗೆ ರಿಕ್ವೆಸ್ಟ್ ಮಾಡ್ತಾರೆ. ಆಗ ಭಗವಾನ್ ಬುದ್ಧರು ವಿವರಿಸ್ತಾರೆ, ಆಯಿತು ಬನ್ನಿ ಕೂತ್ಕೊಳ್ಳಿ ಅಂತಂದ್ಬಿಟ್ಟು ವಿವರಣೆ ನಡೆಸ್ತಾರೆ. ಯಾವ ಥರ? ಇಬ್ರಿಗೂ ಕೂಡ ವಾಸೆಟ್ಟ ಇವನ್ನ ಮೇಯ್ನಾಗಿ ಅಂದರೆ ವಾಸೆಟ್ಟ ಕೇಳಿದ್ದು ಇದನ್ನು. ಸೊ ಅವನ ಹೆಸರನ್ನ ತೆಗೆದುಕೊಂಡು ಅವರು ವಾಸೆಟ್ಟ ಹುಟ್ಟಿನಿಂದಲೇ ಈ ಹುಲ್ಲುಗಳು, ವೃಕ್ಷಗಳು, ಇವುಗಳೆಲ್ಲ ಮರಗಿಡಗಳಿದಾವಲ್ಲ ಅವುಗಳಲ್ಲಿ ಹುಟ್ಟಿನಿಂದಲೇ ಬೇರೆ ಬೇರೆ ವ್ಯತ್ಯಾಸಗಳಿದೆ. ಹೌದು ಅಲ್ವೋ ಅಂತಂದರೆ, ಈಗ ಮಾವಿನ ಮರ ಬೇರೆ ಇರ್ತದೆ, ಬೇವಿನ ಮರ ಬೇರೆ ಇರ್ತದೆ, ಹೊಂಗೆ ಮರ ಬೇರೆ ಇರ್ತದೆ. ಅದೇ ಥರ ಹುಲ್ಲುಗಳಲ್ಲಿ, ಕುರ್ಚಲು ಗಿಡಗಳಲ್ಲಿ ಎಲ್ಲ ಬೇರೆ 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 ಇರ್ತವೆ, ಗುಣಲಕ್ಷಣಗಳು ಬೇರೆ ಬೇರೆ ಇರ್ತವೆ. ಹೌದು ಅಲ್ವೋ ಅಂತ ಕೇಳ್ತಾರೆ. ಹೌದು ಭಗವಾನ್ರೆ ಅಂತ. ಅದೇ ಥರ ಕೀಟಗಳು, ಪತಂಗಗಳು, ಏನು ಕೀಟಗಳಿದಾವಲ್ಲ ಹುಳುಗಳು, ಅವುಗಳಲ್ಲಿ ಬೇರೆ ಬೇರೆ ಹುಟ್ಟುತ್ತಾನೆ ಅವು ಬೇರೆ 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 ಲಕ್ಷಣಗಳನ್ನು ಹೊಂದಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಹೌದು ಭಗವಾನ್ರೆ, ಅವುಗಳಲ್ಲೆಲ್ಲ ಭಿನ್ನತೆ ಇದೆ, ಹುಟ್ಟುತ್ತಾನೆ ಭಿನ್ನತೆ ಇದೆ. ಮತ್ತು ಈ 4 ಅಂದರೆ ಚತುಷ್ಪಥ ಅಂದರೆ 4 ಕಾಲುಗಳ ಮೇಲೆ ನಡೀತಕ್ಕಂತಹ ಪ್ರಾಣಿಗಳು, ಈಗ ಹುಲಿ ಇದೆ, ಸಿಂಹ ಇದೆ, ಹಸುಗಳು ಇದ್ದಾವೆ, ನಾಯಿಗಳಿದ್ದಾವೆ, ನರಿಗಳಿದ್ದಾವೆ, ಇವುಗಳಲ್ಲಿ ಹುಟ್ಟುತ್ತಾನೆ ವಿಭಿನ್ನವಾಗಿದ್ದಾವೋ ಒಂದೇ ಥರ ಇದ್ದಾವೋ ಅಂತಂದ್ಬಿಟ್ಟು ಕೇಳ್ತಾನೆ. ಅದರಲ್ಲಿ ಭಿನ್ನತೆ ಇದೆ ಅಲ್ವಾ? ಯಾವುದು ಕೂಡ ಒಂದಕ್ಕೊಂದು ಸಿಮಿಲರ್ ಅಲ್ಲ ಅವು ಯಾವೂ ಕೂಡ. ಯಾವುದೇ ಪದ್ಧತಿಗಳಲ್ಲಿ, ಆಹಾರ ಪದ್ಧತಿಗಳಿರ್ಬೋದು, ಅವುಗಳ ಮೈಕಟ್ಟುಗಳಲ್ಲಿರ್ಬೋದು, ಎಲ್ಲದರಲ್ಲೂ ಕೂಡ 4 ಕಾಲಗಳಿದ್ದಾವೆ ಅಷ್ಟೇ. ಬಟ್ ಬೇರೆ ಎಲ್ಲದರಲ್ಲೂ ಅವರಲ್ಲಿ ಬೇರೆ ಬೇರೆ ಗುಣಗಳಿದ್ದಾವೆ.
ಅದೇ ಥರ ಹೊಟ್ಟೆಯ ಮೇಲೆ ತೆವಳ್ತಕ್ಕಂತಹ ಜೀವಿಗಳು ಅಂದರೆ ಹಾವುಗಳು, ಉಡಗಳು, ಸುಮಾರು ಜೀವಿಗಳು ಬರ್ತವೆ ಅಲ್ವಾ, ಹೊಟ್ಟೆ ಮೇಲೆ ತೆವಳ್ತಕ್ಕಂಥವು. ಈ ಜೀವಿಗಳಲ್ಲಿ ಕೂಡ ಗುಣಗಳಲ್ಲಿ ಹುಟ್ಟುತ್ತಾನೆ ವ್ಯತ್ಯಾಸ ಇದೆಯೋ ಇಲ್ಲವೋ? ಹೌದು ಭಗವಾನ್ರೆ, ವ್ಯತ್ಯಾಸ ಇದೆ ಅಂತ ನೋಡಿರ್ತಾರೆ. ಹಾಗೆ ಈ ನೀರಿನಲ್ಲಿ ವಾಸಿಸ್ತಕ್ಕಂತಹ ಪ್ರಾಣಿಗಳಿದಾವಲ್ಲ, ಅವು ಎಲ್ಲವೂ ನೀರಿನಲ್ಲೇ ವಾಸಿಸ್ತಾ ಇದ್ದಾವೆ. ಆದರೆ ಒಂದು ಮೀನಿಗೂ ಇನ್ನೊಂದು ಮೀನಿಗೂ ಬಹಳ ವ್ಯತ್ಯಾಸ ಇದೆ. ಅವುಗಳು ಕೂಡ ಹುಟ್ಟಿನಿಂದಲೇ ಬಹಳ ವ್ಯತ್ಯಾಸ ಇದೆ. ಎಲ್ಲ ಗುಣಗಳಲ್ಲೂ ಕೂಡ ವ್ಯತ್ಯಾಸ ಇದೆ. ಕೆಲವು ನಾನ್ ವೆಜಿಟೇರಿಯನ್ ಇದಿದ್ದಾವೆ, ವೆಜ್ಜು ಇದ್ದಾವೆ. ಅಂದರೆ ನನ್ನ ಉದಾಹರಣೆಗಳಿದಷ್ಟೇ. ಎಲ್ಲ ರೀತಿಯಲ್ಲೂ ಅವ ಮೈಕಟ್ಟಿನಲ್ಲಿರ್ಬೋದು, ಕಲರಲ್ಲಿರ್ಬೋದು, ಅವುಗಳ ಬಯಾಲಜಿಕಲ್ ಮೆಟಬಾಲಿಸಮಲ್ಲಿರ್ಬೋದು, ಪ್ರತಿಯೊಂದು ಕೂಡ ವ್ಯತ್ಯಾಸಗಳಿರ್ತವೆ. ಹಾಗೆ ಈ ಆಕಾಶದಲ್ಲಿ ವಾಸಿಸ್ತಕ್ಕಂತಹ ಪಕ್ಷಿಗಳಿದಾವಲ್ಲ, ಅವುಗಳಲ್ಲಿ ನಾನಾ ರೀತಿಯ ಹಕ್ಕಿಗಳಿದ್ದಾವೆ. ಬಟ್ ಎಲ್ಲ ಕೂಡ ಒಂದೇ ಅಲ್ಲ, ಹುಟ್ಟುತ್ತಾನೆ ಬೇರೆ ಬೇರೆ ತಾನೆ ಅವು ಹುಟ್ಟತಕ್ಕಂಥದ್ದು, ಮತ್ತು ಬೆಳಿತಾನೂ ಕೂಡ ಅವು ಬೇರೆ ಬೇರೆ ಥರನೇ ಇರ್ತಕ್ಕಂಥದ್ದು. ಅವುಗಳಲ್ಲಿ ವ್ಯತ್ಯಾಸ ಇದೆಯೋ ಇಲ್ಲವೋ ಅಂತ ಕೇಳ್ತಾರೆ. ಹೌದು ವ್ಯತ್ಯಾಸ ಇದೆ ಭಗವಾನ್ರೆ ಅಂತ ಅಂದ್ಬಿಟ್ಟು ಬ್ರಾಹ್ಮಣ ಹೇಳ್ತಾರೆ. ಯಾರು ವಾಸೆಟ್ಟ ಹೇಳ್ತಾರೆ. ಇವುಗಳೆಲ್ಲವೂ ಕೂಡ ಹುಟ್ಟಿನಿಂದಲೇ ಇಷ್ಟೆಲ್ಲ ವ್ಯತ್ಯಾಸಗಳನ್ನು ಪಡೆದುಕೊಂಡಿದ್ದಾವೆ. ಆದರೆ ಈಗ ಮನುಷ್ಯರಲ್ಲಿ ಈ ರೀತಿ ಹುಟ್ಟಿನಿಂದ ವ್ಯತ್ಯಾಸ ಇರತಕ್ಕಂತಹ ಸಹಜ ಲಕ್ಷಣಗಳು ಯಾವುದಾದ್ರೂ ಇದೆಯಾ? ಅವ್ರು ಹೇಳ್ತಾ ಹೋಗ್ತಾರೆ ಒಂದೊಂದಾಗಿ. ಅವರ ಕೂದಲುಗಳಲ್ಲಿ ವ್ಯತ್ಯಾಸ ಇದೆಯಾ? ಶಿರದಲ್ಲಿ ವ್ಯತ್ಯಾಸ ಇದೆಯಾ? ತಲೆಯಲ್ಲಿ ಇಲ್ಲ. ಈಗ ಬೇರೆ ಎಲ್ಲ ಹೇಳೋದ್ನಲ್ಲ, ಅದನ್ನು ಕಂಪೇರ್ ಮಾಡ್ಕೊಳ್ಳಿ ಇದಕ್ಕೆ. ಕಿವಿಗಳಲ್ಲಿ ವ್ಯತ್ಯಾಸ ಇದೆಯಾ? ಕಣ್ಣುಗಳಲ್ಲಿ ವ್ಯತ್ಯಾಸ ಇದೆಯಾ? ಮುಖದಲ್ಲಿ ವ್ಯತ್ಯಾಸ ಇದೆಯಾ? ಯಾವುದ್ರಲ್ಲೂ ವ್ಯತ್ಯಾಸ ಇಲ್ಲ. ಅದೇ ಥರ ಭುಜಗಳಲ್ಲಿ ವ್ಯತ್ಯಾಸ ಇದೆಯಾ? ಕತ್ತಿನಲ್ಲಿ ವ್ಯತ್ಯಾಸ ಇದೆಯಾ? ಬೆನ್ನಿನಲ್ಲಿ ವ್ಯತ್ಯಾಸ ಇದೆಯಾ? ಹೊಟ್ಟೆಯಲ್ಲಿ ವ್ಯತ್ಯಾಸ ಇದೆಯಾ? ಎದೆಗಳಲ್ಲಿ ವ್ಯತ್ಯಾಸ ಇದೆಯಾ? ಲಿಂಗಗಳಲ್ಲಿ ವ್ಯತ್ಯಾಸ ಇದೆಯಾ? ಯಾವುದರಲ್ಲ ವ್ಯತ್ಯಾಸ ಇದೆಯಾ? ಈ ಮನುಷ್ಯರಲ್ಲಿ ಯಾವುದರಲ್ಲೂ ಕೂಡ ವ್ಯತ್ಯಾಸ ಬರೋದಿಲ್ಲ. ಹಾಗೆ ಕೈಗಳಲ್ಲಾಗಲಿ, ಪಾದಗಳಲ್ಲಾಗಲಿ, ಉಗುರುಗಳಲ್ಲಾಗಲಿ, ಬೆರಳುಗಳಲ್ಲಾಗಲಿ, ಮೊಣಕಾಲುಗಳಲ್ಲಾಗಲಿ, ತೊಡೆಗಳಲ್ಲಾಗಲಿ, ಸ್ವರಗಳಲ್ಲಾಗಲಿ, ಬೇರೆ 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 ಇದಕ್ಕೆ ಅಂದರೆ ಪ್ರಾಣಿಗಳಿಗೆ, ಗಿಡಗಳಿಗೆ, ಪಕ್ಷಿಗಳಿಗೆ, ಮೀನುಗಳಿಗೆ ಕಂಪೇರ್ ಮಾಡಿದ್ರೆ ಇವೆಲ್ಲ ವ್ಯತ್ಯಾಸಗಳಿರ್ತವೆ. ಆದರೆ ಮನುಷ್ಯರಲ್ಲಿ ಈ ರೀತಿಯ ಯಾವುದೇ ವ್ಯತ್ಯಾಸನ ನೀನು ಕಾಣ್ತೀಯಾ ಅಂತಂದ್ಬಿಟ್ಟು ಕೇಳ್ತಾರೆ. ಇಲ್ಲ ಭಗವಂತ, ಮನುಷ್ಯರಲ್ಲಿ ನಾವು ಈ ರೀತಿ ಭಿನ್ನತೆಯನ್ನು ನಾನು ಕಾಣೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಯಾರು? ವಾಸೆಟ್ಟ. ಹಾಗಾದರೆ ಹುಟ್ಟಿನಿಂದ ಶ್ರೇಷ್ಠ ಅಂತಂದ್ಬಿಟ್ಟು ಎಲ್ಲ ಒಂದೇ ಥರ ಇದ್ದ ಮೇಲೆ ಮನುಷ್ಯರಲ್ಲಿ ಎಲ್ಲ ಅಂಗಗಳು ಮತ್ತು ಮಾಡ್ತಕ್ಕಂತಹ ಕೆಲಸಗಳು, ಅಂದರೆ ಅಂಗಗಳು ಮಾಡ್ತಕ್ಕಂತಹ ಕೆಲಸಗಳು ಒಂದೇ ಥರ ಇದ್ದ ಮೇಲೆ ಹುಟ್ಟಿನಿಂದ ಹೇಗೆ ಶ್ರೇಷ್ಠ ಆಗ್ತಾರೆ ಅಂತಂದ್ಬಿಟ್ಟು ಕೇಳ್ತಾರೆ. ಆಗ ಅವನು ಮೌನ ವಹಿಸ್ತಾನೆ. ಅದೇ ಥರ ಅಸಲಾಯನ ಸೂತ್ರದಲ್ಲಿ ಈ ಕ್ವಶನ್ ಕೇಳಿದರು, ನಾನು ರಿಮೈಂಡ್ ಮಾಡ್ಬಿಡ್ತೀನಿ ಅಷ್ಟೇ. ಯಾಕೆಂದರೆ ಭಾರದ್ವಾಜ ಬ್ರಾಹ್ಮಣಂದೇನು ವಾದ ಇತ್ತು, 7 ತಲೆಮಾರುಗಳವರೆಗೆ ಜನ್ಮದಲ್ಲಿರ್ತಕ್ಕಂಥವನು ಶ್ರೇಷ್ಠ, ಅವನು ಬ್ರಾಹ್ಮಣ ಅಂತ ಅಂದ್ಬಿಟ್ಟು. ಆಗ ಇವರು ಅದೇ ಥರ ಈ ವಾಸೆಟ್ಟ ಸುತ್ತದ ಸಿಮಿಲರ್ ಸುತ್ತ ಇನ್ನೊಂದಿದೆ. ಅದು ಅಚಿರಾವತಿ ನದಿಯ ದಡದಲ್ಲಿ ಇನ್ನೊಬ್ಬ ವಾಸೆಟ್ಟ ಅಂತಕ್ಕಂಥ ಬ್ರಾಹ್ಮಣನಿಗೆ ಹೇಳಿದ್ದು. ಇದರಲ್ಲಿ ಅದರ ಉಲ್ಲೇಖ ಬರ್ತದೆ. ಈ ನೀನು ಬ್ರಾಹ್ಮಣನ ಮಗನಾಗೆ, ತಾಯಿ ಯಾವುದೇ ರೀತಿ ಬೇರೆ ಸಂಬಂಧಗಳಿಲ್ಲದೆ ನೀನು ಶ್ರೇಷ್ಠವಾಗಿ ಹುಟ್ಟಿದ್ದೀನಿ ಅಂತಕ್ಕಂಥದ್ದು ನಿನಗೆ ಕನ್ಫರ್ಮ್ ಆಗುತ್ತಾ? ತಂದೆ ಅದೇ ಥರ, ತಂದೆ ಯಾವುದೇ ರೀತಿ ಇದಿಲ್ದಂಗೆ ಶ್ರೇಷ್ಠವಾಗಿ ಹುಟ್ಟಿದ್ದೀನಿ ಅಂತ ಗೊತ್ತಾ? ಅದೇ ಥರ ನಿನ್ನ ತಾತ, ಅವರ ತಂದೆ ಈಗ 7 ತಲೆಮಾರುಗಳವರೆಗೆ ನಿನಗೆ ಪರ್ಫೆಕ್ಟಾಗಿ ಗೊತ್ತಾ ಅಂತ ಅಂದ್ಬಿಟ್ಟು ಕೇಳಿರ್ತಾರೆ. ಯಾರಿಗೆ? ಅಸಲಾಯನಿಗೆ. ಆಗ ಯಾವುದಕ್ಕೂ ಕೂಡ ಗೊತ್ತಿರಲ್ಲ, ಪರ್ಫೆಕ್ಟಾಗಿ ಯಾರು ಹೇಳಲಿಕ್ಕಾಗಲ್ಲ ಅಲ್ವಾ? ಹಾಗಾಗಿ ನಾವೇ ಶ್ರೇಷ್ಠ ಅಂತ ಅಂದ್ಬಿಟ್ಟು ನೀನು ವಾದ ಮಾಡೋದಕ್ಕಾಗೋದಿಲ್ಲ. ಅದೇ ಥರ ಇಲ್ಲೂ ಕೂಡ ಇವರು ಫಸ್ಟು ಇವ್ರಿಗೆ ಕೇಳ್ತಾರೆ. ಯಾರಿಗೆ? ವಾಸೆಟ್ಟನಿಗೆ. ವಾಸೆಟ್ಟ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅದರ ನೆಕ್ಸ್ಟ್ ನಿನ್ನ ಗುರುಗಳು, ಅವ್ರಿಗೆ ನಿನ್ನ ಬೋಧನೆ ಮಾಡಿದಲ್ಲ, ಅವ್ರಿಗೆ ಗೊತ್ತಾ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಅವ್ರಿಗೂ ಗೊತ್ತಿಲ್ಲ. ಅವರ ಗುರುಗಳಿಗೆ ಅವ್ರಿಗೂ ಕೂಡ ಗೊತ್ತಿಲ್ಲ. ಹಾಗಾದರೆ ಇದರ ಅರ್ಥ ಏನು? ಒಬ್ಬರು ಕುರುಡರ ಸಾಲಿರ್ತದೆ. ಒಬ್ಬ ಮುಂದೆ ಇರ್ತಕ್ಕಂಥವನು
ಗುರುಗಳು, ಅವನು ಕುರುಡ. ಮಧ್ಯದಲ್ಲಿರ್ತಕ್ಕಂಥವನು ಅವನು ಕುರುಡ. ಹಿಂದೆ ಇರ್ತಕ್ಕಂಥವನು ಅವನು ಕುರುಡ. ಈ 3 ಜನ ಕುರುಡರು ನಾನು ನಿಮಗೆ ಪರ್ಫೆಕ್ಟ್ ಆದಂತಹ ಜಾಗವನ್ನು, ದಾರಿಯನ್ನು ನಾನು ತೋರಿಸ್ತೇನೆ. ಆ ದಾರಿ ಶ್ರೇಷ್ಠವಾದ ದಾರಿ. ಅದು ನಿಮ್ಮನ್ನು ಎಲ್ಲದರಿಂದ ಮುಕ್ತರನ್ನಾಗಿ ಮಾಡುತ್ತೆ. ಆ ದಾರಿಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂತಕ್ಕಂಥದ್ದು ಅಂದರೆ ನೀನು ಒಪ್ತೀಯಾ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಆಗ ಅದು ಹೇಗೆ ಸಾಧ್ಯ ಅಂತ ಅಂದ್ಬಿಟ್ಟು ಅವನೇ ಹೇಳ್ತಾನೆ. ಹಾಗೆಯೇ ಏನು ಈಗ ಈ ಜನ್ಮತಃ ನಾನೇ ಶ್ರೇಷ್ಠ ಅಂತಕ್ಕಂಥದ್ದು ಏನು ಹೇಳ್ತದಲ್ಲ, ಕುರುಡು, ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ, ಅವರ ತಂದೆಗೂ ಗೊತ್ತಿಲ್ಲ, ಅವ್ರ ನೆಕ್ಸ್ಟ್ ಹಿಂದಿನ ಜನ್ರೇಷನ್ಗೂ ಗೊತ್ತಿಲ್ಲ, ಅದೇ ಥರ ಅವ್ರ ಗುರುಗಳಿಗೂ ಗೊತ್ತಿಲ್ಲ, ಅವ್ರ ಹಿಂದಿನ ಗುರುಗಳಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಗೊತ್ತಿಲ್ಲದೆ ಅವರು ಹೇಳ್ತಾ ಇದ್ದಾರೆ ನಾವೇ ಶ್ರೇಷ್ಠ ಅಂತ ಅಂದ್ಬಿಟ್ಟು. ಇವರು ಹೇಳ್ತಕ್ಕಂತಹ ಮಾತುಗಳಲ್ಲಿ ಯಾವುದೇ ರೀತಿ ಅರ್ಥವಿಲ್ಲ, ಅದರಲ್ಲಿ ಹುರುಳಿಲ್ಲ, ಅವುಗಳೆಲ್ಲ ತುಚ್ಛವಾದವು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಗ ವಾಸೆಟ್ಟ ಸರಿಯಾಗಿದೆ ಬುದ್ಧರೇ ಅಂತ ಅಂದ್ಬಿಟ್ಟಿರ್ತಾರೆ. ಅದಕ್ಕೆ ಇನ್ನೊಂದು ಉಪಮೆ ಕೂಡ ಕೊಡ್ತಾರೆ. ಬ್ರಾಹ್ಮಣರು ಸೂರ್ಯ ಚಂದ್ರರನ್ನ ಪೂಜೆ ಮಾಡ್ತಾರೆ ಅಲ್ವಾ? ಸೂರ್ಯ ಚಂದ್ರರನ್ನ ಪೂಜೆ ಮಾಡ್ತಾರಲ್ಲ, ಅವರು ಯಾಕೆ ಪೂಜೆ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಾ? ಸೂರ್ಯ ಚಂದ್ರನ ಪೂಜೆ ಮಾಡಿ ಅವ್ರಿಗೆ ನಾನು ಹರಕೆ ಇದು ಮಾಡೋದಿರ್ಬೋದು, ಏನೆಲ್ಲ ಮಾಡ್ತಾರೆ. ಯಾಕೆ ಮಾಡ್ತೇವೆ ಅಂತ ಅಂದ್ಬಿಟ್ಟು ಗೊತ್ತಾ? ಹಾಗಾದರೆ ಅವರು ಸೂರ್ಯನ ಚಂದ್ರನ ನೋಡಿದಾರಾ, ಹೋಗಿದಾರಾ, ಅವ್ರ ಹತ್ರ ಕಂಪ್ಲೀಟಾಗಿ ತಿಳ್ಕೊಂಡಿದ್ದಾರಾ? ವಾಸೆಟ್ಟ ಹೇಳ್ತಾನೆ ತಿಳ್ಕೊಂಡಿಲ್ಲ ಅಂತಂದಮೇಲೆ ಗೊತ್ತಿಲ್ಲದ ದಾರಿನ ಇವರು ನಾನು ಅವ್ರಿಗೆ ಪೂಜೆ ಮಾಡಿ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತಕ್ಕಂಥದ್ದು ಸರಿಯಾದ ಮಾರ್ಗನ ಅಂತ ಅಂದ್ಬಿಟ್ಟು ವಾಸೆಟ್ಟನಿಗೆ ಕೇಳ್ತಾನೆ. ಅದು ಸರಿಯಲ್ಲ ಅಂತಂದ್ಬಿಟ್ಟು ಅವನು ಒಪ್ಕೋತಾನೆ. ಅದೇ ಥರ ಇನ್ನೂ 1-2-3 ಉಪಮೆಗಳಿದ್ದಾವೆ, ಅದು ನೆಕ್ಸ್ಟ್ ಇದರಲ್ಲಿ ನಾನು ಹೇಳ್ತೇನೆ. ಓಕೆ, ಅದೇ ಒಬ್ಬ ಈಚೆ ದಡದಲ್ಲಿ ಕೂತ್ಕೊಂಡು ಆಚೆ ದಡನ್ನ ನನ್ನ ಪಕ್ಕಕ್ಕೆ ನನ್ನ ಹತ್ರ ಬಾ 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 ಅಂತ ಕರೆದ್ರೆ ಬರುತ್ತಾ? ಅಂದರೆ ಇಲ್ಲಿ ಕೂತ್ಕೊಂಡು ನಾನು ಪೂಜೆ ಮಾಡಿಬಿಟ್ಟು ನನಗೆ ಎಲ್ಲ ಕ್ಲೇಶಗಳಿಂದ ನಾನು ಮುಕ್ತನಾಗಲಿ ಆಗಲಿ ಅಂತ ಅಂದ್ಕೊಂಡ್ರೆ ನಾವು ಅದು ಆಗುತ್ತಾ? ಆಗಲ್ಲ. ಅದೇ ಥರ ಕೈಗಳನ್ನ ಕಟ್ಟಿ ಹಾಕ್ಕೊಂಡು ನಾನು ಈ ದಡದಿಂದ ಆ ದಡದಕ್ಕೆ ನಾನು ಈಜುಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಆಗುತ್ತಾ? ಎಲ್ಲ ಮೌಢ್ಯಗಳನ್ನು ನಾನು ತುಂಬ್ಕೊಬಿಟ್ಟು ನಾನು ನನ್ನ ದಡವನ್ನು ನಾನು ಎಲ್ಲ ಕ್ಲೇಶಗಳಿಂದ ಪಾರಾಗ್ತೀನಿ ಅಂತಂದರೆ ಕೈ ಕಟ್ಟಾಕೊಂಡಿರೋದಂದರೆ ಕಟ್ಟಾಕೊಂಡ್ಬಿಟ್ಟಿದ್ದೀವಿ, ನಾವು ಬಂಧನಗಳಲ್ಲಿ ಸಿಕ್ಕಾಕೊಂಡು ಆ ದಡಕ್ಕೆ ನಾನು ಹೋಗ್ತೀನಿ ಅಂತಂದರೆ ಸಾಧ್ಯನಾ? ಸಾಧ್ಯ ಇಲ್ಲ. ಅದೇ ಥರ ನಾವು ಈ ದಡದಲ್ಲೇ ಕೂತ್ಕೊಂಡು ಕನಸು ಕಾಣ್ಕೊಂಡು ಆ ದಡ ನನ್ನ ಹತ್ರಕ್ಕೆ ಬಂದಿದೆ ಅಂತ ಅಂದ್ಕೊಂಡಿರೋದು ಬಂದಿರುತ್ತಾ? ಅದೇ ಥರ ನಾವು ಇಲ್ಲೇ ಕೂತ್ಕೊಂಡು ನಮ್ಮ ಮೌಢ್ಯದಲ್ಲೇ ಮುಳುಗಿ ನಾವು ಸಾಧನೆ ಮಾಡಿಬಿಟ್ಟಿದ್ದೀವಿ, ಎಲ್ಲ ತ್ರಿವೇದಗಳನ್ನು ಪಂಡಿತರಾಗಿದ್ದೀವಿ, ಭಾಷಾ ವ್ಯಾಕರಣ ಎಲ್ಲವನ್ನು ನಾನು ಪಂಡಿತರಾಗಿದ್ದೇನೆ, ನನಗೆಲ್ಲ ಗೊತ್ತು, ನಾನು ಎಲ್ಲರಿಂದ ಮುಕ್ತನಾಗಿದ್ದೀನಿ ಅಂತ ಅಂದ್ಕೊಂಡ್ರೆ ನಾವು ಇಮ್ಯಾಜಿನ್ ನಾವೇ ಮಾಡ್ಕೊಬಿಟ್ರೆ ಅದು ಸಾಧ್ಯನಾ? ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ವಾಸೆಟ್ಟ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದೇ ಥರ ಈ ತ್ರಿವೇದಿ ಬ್ರಾಹ್ಮಣರಾಗಲಿ, ಇಂದ್ರ ಆಗಲಿ, ಸೋಮ ಆಗಲಿ ಎಲ್ಲಾದರೂ ಇದನ್ನು ಕೊಡ್ತಾರೆ. ವರ್ಣ ಆಗಲಿ, ಯಮ ಆಗಲಿ, ಅವ್ರನ್ನೆಲ್ಲ ಪ್ರಾರ್ಥಿಸೋದ್ರಿಂದ ನಾವು ಎಲ್ಲ ಕ್ಲೇಶದಿಂದ ಮುಕ್ತರಾಗ್ತೀವಿ ಅಂತಕ್ಕಂಥದ್ದು ಅದು ಒಂದು ಮೌಢ್ಯ. ಅದರ ಹಿಂದೆ ನಾವು ಹೋಗಬಾರ್ದು. ಬೇಸಿಕಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಿರಲಿ, ನಾವು ನಮ್ಮ ಮನಸ್ಸನ್ನು ಯಾವ ಥರ ಬೆಳವಣಿಗೆ ಮಾಡಬೇಕು? ಫಸ್ಟು ಶ್ರದ್ಧೆಯನ್ನು ಜಾಸ್ತಿ ಮಾಡಬೇಕು. ಧ್ಯಾನದಿಂದ ನೀವರಣಗಳನ್ನ, ಪಂಚ ನೀವರಣಗಳು ಅಂತಂದರೆ ಯಾವ್ಯಾವುದು? ಕಾಮಚಂದ, ವ್ಯಾಪಾದ, ಉದ್ದಚ್ಚ ಕುಕ್ಕುಚ್ಚ, ತೀನಮಿದ್ದ ಮತ್ತು ವಿಚಿಕಿಚ್ಚ ಅಂತಂದರೆ ಕಾಮ ಇಂದ್ರಿಯ ಭೋಗ ವಸ್ತುಗಳ ಹಿಂದೆ ಓಡ್ತಕ್ಕಂತಹ ಇದರಿಂದ ನಾವು ಆ ನೀವರಣವನ್ನು ಕಡಿಮೆ ಮಾಡಬೇಕು. ದ್ವೇಷವನ್ನು ಕಡಿಮೆ ಮಾಡಬೇಕು. ಆಲಸ್ಯತನವನ್ನು ತೆಗೆದುಹಾಕಬೇಕು. ಚಿಂತೆ ಮತ್ತು ಚಂಚಲತೆಯನ್ನು ತೆಗೆದುಹಾಕಬೇಕು. ಮತ್ತು ಸಂದೇಹಗಳನ್ನು ಅಂದರೆ ಬುದ್ಧ ಧಮ್ಮ ಸಂಘದ ಸಂದೇಹಗಳನ್ನು ನಾವು ತೆಗೆದಾಕ ಮೂಲಕ ನಾವು ಬೆಳವಣಿಗೆಯನ್ನು ಕಾಣಬಹುದು. ಅದೊಂದು ಉಪಮೆಯನ್ನು ಕೊಡ್ತಾರೆ. ಓಕೆ, ಅದೇ ಥರ ಈಗ ನೆಕ್ಸ್ಟ್ ಬರ್ತಾರೆ. ಹಾಗಾದರೆ ಹುಟ್ಟಿನಿಂದ ಶ್ರೇಷ್ಠ ಅಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರು ಅಲ್ವಾ? ನೆಕ್ಸ್ಟು ಈ ಮನುಷ್ಯರಲ್ಲಿ ಬೇರೆ ಬೇರೆ ಭಿನ್ನತೆಗಳು ಏನಕ್ಕೆ ಬಂದಿದ್ದಾವೆ ಅಂತಕ್ಕಂಥದ್ದನ್ನು ನೆಕ್ಸ್ಟ್ ಹೇಳ್ತಾರೆ. ಓಕೆ, ಅದು ಉಪಮೆಗಳಿಗೋಸ್ಕರ ಆ ಸುತ್ತಕ್ಕೆ ಹೋದೆ ನಾನು. ಓಕೆ, ಮನುಷ್ಯ ಒಬ್ಬ ಹಸುಗಳನ್ನು ಸಾಕಿ ಕೃಷಿಯನ್ನು ಮಾಡ್ತಾನೆ ಅಂತಂದರೆ ಅವನನ್ನು ನೀನು ಕೃಷಿಕ ಅಂತ ಕರಿ. ಅವ್ರೇನು ಭಗವಾನ್ ಬುದ್ಧರು ಹೇಳಿದ್ರು. ಮತ್ತು ಕಲೆಗಳಿಂದ
ಆ ಕಲೆಗಳನ್ನು ಉಪಯೋಗ ಮಾಡಿಕೊಂಡು ಆ ಕಲೆಗಳಿಂದ ಜೀವನ ಮಾಡ್ತಾ ಇದ್ದಾನೆ ಅಂತಂದರೆ ಅವನನ್ನು ಕಲೆಗಾರ ಅಂತ ಅಂದ್ಬಿಟ್ಟು ಕರಿ. ಮತ್ತು ವ್ಯಾಪಾರದಿಂದ ತನ್ನ ಬದುಕನ್ನು ಸಾಗಿಸ್ತಾ ಇದ್ದಾನೆ ಅಂತಂದರೆ ಅವನನ್ನು ವಣಿಕ ಅಂತ, ವಣಿಕ ಅಥವಾ ವ್ಯಾಪಾರಸ್ಥ ಅಂತ ಅಂದ್ಬಿಟ್ಟು ಕರಿ. ಹಾಗೆ ಇನ್ನೊಬ್ಬರನ್ನು ಸೇವೆ ಮಾಡ್ತಾ ಯಾರು ಬದುಕನ್ನು ಸಾಗಿಸ್ತಾ ಇದ್ದಾನೋ ಅವನನ್ನು ಸೇವಕ ಅಂತ ಅಂದ್ಬಿಟ್ಟೆ ಕರಿ. ಹಾಗೆ ಕಳ್ಳತನ ಮಾಡಿ ಬದುಕು ಮಾಡ್ತಾ ಇತ್ತು ಅಂತಂದರೆ ಅವನ ಕಳ್ಳ ಅಂತ ಅಂದ್ಬಿಟ್ಟೇ ಕರಿ. ಹಾಗೆ ಬಿಲ್ಲು ಬಾಣಗಳನ್ನು, ಅವತ್ತಿನ ದಿನ ಬಿಲ್ಲು ಬಾಣಗಳು, ಇವತ್ತು ಮದ್ದು ಗುಂಡುಗಳು, ಬಾಂಬುಗಳು, ಯಾರು ಇವುಗಳ ಇದ್ರ ಮೇಲೆ ಜೀವನವನ್ನು ನಡೆಸ್ತಾ ಇದ್ದಾರೋ ಅವರನ್ನು ಯೋಧ ಅಂತ ಅಂದ್ಬಿಟ್ಟು ಕರಿ, ತಿಳ್ಕೊ. ಹಾಗೆ ಪೌರೋಹಿತ್ಯದಿಂದ ಜೀವನ ಏನಾದ್ರು ನಡೆಸ್ತಾ ಇದ್ದರೆ ಅವನನ್ನು ಯಾಚಕನೆಂತ ಕರಿ, ಅಂದರೆ ಬೇಡ್ತಕ್ಕಂಥವನು. ಮತ್ತು ಯಾರು ಗ್ರಾಮವನ್ನು ಅಥವಾ ಒಂದು ರಾಜ್ಯವನ್ನು ಆಳ್ತಾ ಇದ್ದಾನೋ ಅವನನ್ನು ನೀನು ರಾಜ ಅಂತ ಅಂದ್ಬಿಟ್ಟು ಕರಿ. ಆದರೆ ಇವರ್ಯಾರು ಕೂಡ ಗೋತ್ರದಿಂದಾಗಲಿ ಅಥವಾ ಬ್ರಾಹ್ಮಣ ತಾಯಿಯಿಂದ ಜನಿಸಿದ್ದವ ಅಂತ ಆಗಲಿ ಅಥವಾ ಆ ಕಾರಣಕ್ಕೆ ಇವರ್ಯಾರು ಬ್ರಾಹ್ಮಣ ಆಗೋದಿಲ್ಲ, ಅಥವಾ ಅವರು ಹುಟ್ಟಿಂದ ಕಾರಣಕ್ಕಾಗಿರ್ಬೋದು ಅಥವಾ ಅವರ ಒಂದು ಕಾಯದ ಕಾರಣದಿಂದಾಗಿ ಯಾರು ಬ್ರಾಹ್ಮಣ ಆಗೋದಿಲ್ಲ. ಯಾರು ಎಲ್ಲ ವ್ಯಾಮೋಹದ ತಡೆಗಳಿಂದ ತುಂಬಿಕೊಂಡಿರ್ತಾರೋ ಅವರು ಬ್ರಾಹ್ಮಣನಾಗೋದಿಲ್ಲ. ಯಾರು ಕ್ಲೇಶಗಳಿಂದ ಬಂಧಿತರಾಗಿರ್ತಾರೋ ಅವರು ಬ್ರಾಹ್ಮಣನಾಗೋದಿಲ್ಲ. ಯಾರು ಈ ಸಂಕೋಲೆಗಳಿಂದ ಕಂಪ್ಲೀಟಾಗಿ ಮುಕ್ತರಾಗಿರ್ತಾರೋ, ಯಾರು ಭಯವಿಲ್ಲದೆ ಎಲ್ಲ ಬಂಧನಗಳನ್ನು ಕಡಿದು ಹಾಕಿರ್ತಾರೋ ಅವರನ್ನು ನೀನು ಬ್ರಾಹ್ಮಣ ಅಂತ ಅಂದ್ಬಿಟ್ಟು ತಿಳ್ಕೊ. ಈಗ ಇವು ತುಂಬ ಇಂಪಾರ್ಟೆಂಟು, ಒಂದು ಸುಮಾರು 25-30 ಪಾಯಿಂಟ್ಸ್ ಹೇಳ್ತಾರೆ ಅದರಲ್ಲಿ. ಯಾರು ಸಂಕೋಲೆಗಳಿಂದ ಯಾವುದೇ ಭಯವಿಲ್ಲದೆ ಎಲ್ಲ ಬಂಧನಗಳನ್ನು ಕಡಿದು ಹಾಕಿದ್ದಾರೋ ಅವರನ್ನು ನೀನು ಬ್ರಾಹ್ಮಣ ಅಂತ ಅಂದ್ಬಿಟ್ಟು ತಿಳ್ಕೊ. ಅದಾದ ನಂತರ ದ್ವೇಷ ಎಂಬ ಚರ್ಮಪಟ್ಟಿಯನ್ನು ಯಾರು ಕಂಪ್ಲೀಟಾಗಿ ತೆಗೆದಿದ್ದಾರೋ, ಮೈ ತುಂಬ ನಾವು ದ್ವೇಷವನ್ನು ತುಂಬಿಕೊಂಡಿದ್ದೀವಿ ಅಲ್ವಾ, ಆ ಚರ್ಮದ ಪಟ್ಟಿಯನ್ನು ಯಾರು ತೆಗೆದುಹಾಕಿದಾನೋ, ತೃಷ್ಣೆಯ ಗಂಟನ್ನು ಯಾರು ತೆಗೆದುಹಾಕಿದಾನೋ, ಅಂಟುವಿಕೆಯ ಗಂಟು ಅದೊಂಥರ ಫುಲ್ಲು ಮೆಸ್ಸಪ್ ಆಗ್ಬಿಟ್ಟಿದೆ ಅಂಟುವಿಕೆ ಅಂತಕ್ಕಂಥದ್ದು. ದಾರದುಂಡೆ ಎಲ್ಲನೂ ಗಜಿಬಿಜಿ ಮಾಡಿಬಿಟ್ರೆ ಹೆಂಗಿರ್ತದೆ ಆ ಥರ, ಅದನ್ನು ಯಾರು ಕಂಪ್ಲೀಟಾಗಿ ತೆಗೆದಿದ್ದಾರೋ. ಮಿಥ್ಯಾದೃಷ್ಟಿಯನ್ನು ಅಂದರೆ ಸರಿಯಾದ ದೃಷ್ಟಿಕೋನ ಇಲ್ಲದವರು ಮಿಥ್ಯಾದೃಷ್ಟಿ, ಆ ದೃಷ್ಟಿಕೋನವನ್ನು ಯಾರು ಮಿಥ್ಯಾದೃಷ್ಟಿ ಅಂತಂದರೆ ಏನು, ನಾನು ಅಂದ್ಕೊಂಡಿದ್ದೇ ಸರಿ, ನಾನು ತಿಳ್ಕೊಂಡಿರೋದೇ ಸರಿ ಅಂತ ಅಂದ್ಬಿಟ್ಟು ಒಂದು ದೃಷ್ಟಿಕೋನಗಳಿಗೆ ಅಂಟ್ಕೊಬಿಡೋದು. ಅದರಿಂದ ಯಾರು ಏನು ಹೇಳಿದ್ರು ಕೂಡ ನಾನು ಬಿಟ್ಟು ಬೇರೆ ಎಲ್ಲ ತಪ್ಪು ಅಂತಕ್ಕಂತಹ ಒಂದು ಭಾವನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಅದನ್ನು ಯಾರು ಕಂಪ್ಲೀಟಾಗಿ ತೆಗೆದುಹಾಕಿದಾರೋ, ಮತ್ತು ಯಾರು ಕೆಟ್ಟ ಪ್ರವೃತ್ತಿಗಳನ್ನು ಅಂದರೆ 5 ಜೀವನೋಪಾಯದ ಇದು ಯಾವುದು ಮಾಡಬಾರ್ದು ಅಂತ ನಾನು ಪದೇ ಹೇಳ್ತೀನಿ. ಯಾವುದು ಯುದ್ಧ ಸಾಮಗ್ರಿಗಳನ್ನ ಮಾರ್ತಕ್ಕಂಥದ್ದು, ವ್ಯಭಿಚಾರ ಮಾಡ್ತಕ್ಕಂಥದ್ದು, ಮತ್ತು ಮನುಷ್ಯನ ಮಾರಾಟ ಮಾಡ್ತಕ್ಕಂಥದ್ದು, ಮತ್ತು ಪ್ರಾಣಿಗಳ ಹತ್ಯೆ ಮಾಡ್ತಕ್ಕಂಥದ್ದು, ಮತ್ತು ವಿಷವಸ್ತುಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು. ಇವುಗಳಿಂದ ನಾವು ಇವುಗಳು ಬಿಟ್ಟು ಬೇರೆ ಎಲ್ಲ ಕೆಲಸಗಳನ್ನ ಮಾಡ್ತಕ್ಕಂಥದ್ದನ್ನು ಅಭ್ಯಾಸ ಮಾಡ್ತಕ್ಕಂಥವನು. ಮತ್ತು ಅಜ್ಞಾನವನ್ನು ಕಂಪ್ಲೀಟಾಗಿ ತೆಗೆದುಹಾಕ್ತಕ್ಕಂಥವನು. ಯಾರು ಅಜ್ಞಾನವನ್ನು ಕಂಪ್ಲೀಟಾಗಿ ತೆಗೆದುಹಾಕಿದಾನೋ ಅವನನ್ನು ನೀನು ಬ್ರಾಹ್ಮಣ ಅಂತ ಕರಿ. ಒಂದು ರವೆ ಕಾಳಿನಷ್ಟು ಕೂಡ ಅವನಲ್ಲಿ ಹಗೆತನವಿಲ್ಲದವನು, ಕೆಟ್ಟ ಭಾಷೆಯನ್ನು ಬಳಸದವನು, ಹಿಂಸೆಯನ್ನು ಮಾಡದಂತಹವನು. ಒಂದು ವೇಳೆ ಯಾರಾದರೂ ಅವರ ಮೇಲೆ ಏನಾದರೂ ಹಿಂಸೆ ಮಾಡಿದ್ರೆ ಅದನ್ನು ಸಹಿಸ್ಕೊಳ್ತಕ್ಕಂಥವನು, ದ್ವೇಷದ ಭಾವನೆಯನ್ನು ತಾಳದೆ ಅದನ್ನು ಸಹಿಸ್ಕೊಳ್ತಕ್ಕಂಥವನು, ಅವನನ್ನು ನೀನು ಬ್ರಾಹ್ಮಣ ಅಂತ ಅಂದ್ಬಿಡ್ತಾರೆ. ಯಾರು ಕೋಪದಿಂದ ಕಂಪ್ಲೀಟಾಗಿ ಮುಕ್ತರಾಗಿರ್ತಾರೋ, ಯಾರು ಈ ಬುದ್ಧರ ಗುಣಗಳು ಏನಿದೆ ಅದರಲ್ಲಿ ಶ್ರದ್ಧೆಯನ್ನು ಜಾಸ್ತಿ ತಾಳಿರ್ತಾರೋ, ಯಾರು ಶೀಲವಂತನೋ, ಯಾರು ತನ್ನ ಅಂತಿಮ ಅಂದರೆ ಈ ಶರೀರ ಅಂತ್ಯ ಆಗ್ತದೆ ಅನ್ನತಕ್ಕಂತಹ ಒಂದು ಸತ್ಯವನ್ನು ತಾನು ಯಥಾರ್ಥವಾಗಿ ಅರ್ಥ ಮಾಡ್ಕೊಂಡಿದ್ದಾನೋ ಅವನನ್ನು ನೀನು ಬ್ರಾಹ್ಮಣ ಅಂತ ಕರಿ. ಈ ಜೀವನ ಸಂಸಾರದಲ್ಲಿ ಇದ್ದು ಕಮಲದ ಮೇಲಿನ ನೀರಿನಂತೆ, ಅಂದರೆ ಕಮಲ ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ, ಕೆಸರಲ್ಲೇ ಹುಟ್ಟಿದ್ರು ಕೂಡ ಅದಕ್ಕೆ ಕೆಸರಿಗೆ ಅಂಟ್ಕೊಂಡಿರಲ್ಲ. ಆ ರೀತಿ ಅದೇ ಥರ ಸೂಜಿಯ ಮೇಲೆ ಒಂದು ಸಾಸಿವೆ ಇಟ್ಟರು ಕೂಡ ಅದು ಚುಚ್ಕೊಳ್ಳೋದಿಲ್ಲ. ಸಾಸಿವೆ ಚುಚ್ಕೊಳ್ಳುತ್ತಾ? ಸೂಜಿ ತುದಿಗೆ ನಾವು ಈ ಲೌಕಿಕ ಜೀವನದಲ್ಲಿದ್ದರೂ ಕೂಡ ಯಾವುದೇ ಇಂದ್ರಿಯ ಭೋಗಗಳಿಗೆ ತಾಕದೆ ಅಂಟಿಕೊಳ್ಳದೆ ಇರುವನೋ ಅವನನ್ನು ನೀನು ಬ್ರಾಹ್ಮಣ ಅಂತ ಕರಿ. ಯಾರು ದುಃಖದ ಅಂತ್ಯವನ್ನು ಈ ಜನ್ಮದಲ್ಲೇ ಸಾಧಿಸಿರುವವನೋ ಅಥವಾ ಎಲ್ಲ ಭಾರಗಳನ್ನು ಕಂಪ್ಲೀಟಾಗಿ ಇಳಿಸ್ಕೊಂಡಿದ್ದಾನೋ,
ಅಂದರೆ ಕ್ಲೇಶಗಳು, ಭಾರಗಳು ಅಂತಂದರೆ ಕ್ಲೇಶಗಳು. ಓಕೆ, ಅವನ್ನ ಕಂಪ್ಲೀಟಾಗಿ ಇಳಿಸ್ಕೊಂಡಿದ್ದಾನೋ ಅವನನ್ನು ನೀನು ಬ್ರಾಹ್ಮಣ ಅಂತ ಕರಿ. ಯಾರು ಪ್ರಜ್ಞೆಯನ್ನು ಬೆಳೆಸ್ತಾ ಇದ್ದಾನೋ, ಯಾರು ಮೇಧಾವಿ ಆಗಿದ್ದಾನೋ, ಅಂದರೆ ಯಥಾರ್ಥವಾಗಿ ಸರಿಯಾದ ದೃಷ್ಟಿಕೋನ ಇಟ್ಕೊಂಡು ಮೇಧಾವಿ ಆಗಿರ್ತಕ್ಕಂಥದ್ದು, ಸರಿ ತಪ್ಪುಗಳನ್ನು ವಿವೇಚನೆ ಮಾಡ್ತಕ್ಕಂತಹ ಶಕ್ತಿ ಯಾರಿಗಿದೆಯೋ ಅವರನ್ನು ನೀನು ಬ್ರಾಹ್ಮಣ ಅಂತ ಕರಿ. ಯಾರು ಮನೆಯನ್ನು ತೊರೆದು ಪರಿವ್ರಾಜಕನಾಗಿ ಅಂದರೆ ಸನ್ಯಾಸಿಯಾಗಿ ಕೇವಲ ಕಿಂಚಿತ್ ಅಂದರೆ ಸ್ವಲ್ಪವಷ್ಟೇ ತನ್ನ ಅಗತ್ಯಕ್ಕೆ ಬೇಕಾದಂತಹ ವಸ್ತುಗಳ ಮೇಲೆ ಡಿಪೆಂಡ್ ಆಗಿ ಅಗತ್ಯ ವಸ್ತುಗಳನ್ನು ಒಪ್ಪಿಕೊಂಡು ಜೀವನ ನಡೆಸ್ತಾ ಇದ್ದಾನೋ ಅವನನ್ನು ನೀನು ಬ್ರಾಹ್ಮಣ ಅಂತ ಕರಿ. ಅವನಿಗೆ ಶಕ್ತಿ ಇರಲಿ ಶಕ್ತಿ ಇಲ್ಲದೆ ಇರಲಿ ಯಾವುದನ್ನು ಕೂಡ ಹಿಂಸೆ ಮಾಡದೇ ಇರ್ತಕ್ಕಂಥವನು, ಅಥವಾ ನನಗೆ ಶಕ್ತಿ ಜಾಸ್ತಿ ಇದೆ ಶಕ್ತಿ ಕಡಿಮೆ ಇರ್ತಕ್ಕಂಥದ್ದು, ಇರುವೆಗಳನ್ನ ಸಾಯಿಸ್ತಕ್ಕಂಥದ್ದು, ಅವುಗಳೇ ಒಬ್ಬ ನಾವು ಬಲಾಢ್ಯರು. ಯಾರು ಶಕ್ತಿಹೀನರು ಅಂಥವ್ರ ಮೇಲೆ ನಮ್ಮ ಬಲವನ್ನು ತೋರಿಸ್ತಕ್ಕಂಥದ್ದು, ಅಥವಾ ಅವರು ಬಲ ಇದ್ರೂ ಕೂಡ ನಮ್ಮ ಬಲ ಇಲ್ಲದಿದ್ದರೂ ಕೂಡ ನಾವು ಅವರ ಮೇಲೆ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಹೋಗ್ತಕ್ಕಂಥದ್ದು ಯಾರು ಮಾಡೋದಿಲ್ವೋ ಅಂಥವನನ್ನು ನೀನು ಬ್ರಾಹ್ಮಣ ಅಂತ ಕರಿ. ಕೊಲ್ಲದವನು, ಕೊಲ್ಲಿಸದವನು ಎರಡನ್ನೂ ಹೇಳ್ತಾರೆ. ಕೊಲ್ಲದವನು ಮತ್ತು ಕೊಲ್ಲಿಸದವನು ಅವನನ್ನು ನಾನು ಬ್ರಾಹ್ಮಣ ಅಂತ ಕರೀತೇನೆ. ಹಗೆತನ ಉಳ್ಳವರಲ್ಲಿ ಮೈತ್ರಿ ಭಾವನೆಯನ್ನು ತಾಳ್ತಕ್ಕಂಥವನು, ಯಾರಲ್ಲಿ ದ್ವೇಷ ಇದೆಯೋ ಅವರಿಗೆ ಮೈತ್ರಿಯನ್ನು ಕೊಡ್ತಕ್ಕಂಥವನು, ವ್ಯಾಮೋಹಗಳಲ್ಲಿ ನಿರ್ವ್ಯಾಮೋಹಿಯಾಗಿರ್ತಕ್ಕಂಥವನು. ಯಾರು ವ್ಯಾಮೋಹ, ಎಲ್ಲರೂ ಕೂಡ ವ್ಯಾಮೋಹ ಈ ಪ್ರಪಂಚದಲ್ಲಿರ್ತಕ್ಕಂಥವರೆಲ್ಲ ಅಂಟ್ಕೊಂಡಿದ್ದಾರೆ, ಅವರ ಮಧ್ಯೆ ವ್ಯಾಮೋಹ ಇಲ್ಲದೆ ಇರ್ತಕ್ಕಂಥವನ್ನ ನಾನು ಬ್ರಾಹ್ಮಣ ಅಂತ ಅಂದ್ಬಿಟ್ಟು ಕರೀತೇನೆ. ರಾಗ ದ್ವೇಷ ದುರಾಭಿಮಾನಿಗಳ ಧೂರ್ತತೆಗಳನ್ನು ಸೂಜಿ ಮೊನೆಯ ಸಾಸಿವೆಯಂತೆ ಉದರಿಸಿದವನು. ಇವುಗಳನ್ನು ರಾಗ ದ್ವೇಷ ಮೋಹಗಳನ್ನು ಸೂಜಿ ತುದಿ ಮೇಲೆ ಸಾಸಿವೆ ಇಟ್ಟ ನಿಲ್ಲಲ್ಲ, ಬಿದೋಗುತ್ತಲ್ಲ, ಹಾಗೆ ಅದನ್ನು ಅವನ ಮೇಲೆ ಬಂದ್ರೂ ಕೂಡ ಅದನ್ನು ಆಟೋಮೆಟಿಕಲಿ ಬೀಳಿಸ್ತಕ್ಕಂತಹ ಗುಣವನ್ನು ಹೊಂದಿರತಕ್ಕಂಥವನ್ನ ನಾನು ಬ್ರಾಹ್ಮಣ ಅಂತ ಕರೀತೇನೆ. ಅವನು ತುಂಬ ಮೆದುವಾದ ಅರಿವಿನ ಮಾತುಗಳನ್ನಷ್ಟೇ ಸತ್ಯದ ನುಡಿಗಳನ್ನಷ್ಟೇ ಮಾತಾಡ್ತಾನೆ, ಯಾರ ಮನಸ್ಸನ್ನು ನೋಯಿಸೋದಿಲ್ಲ, ಅವನನ್ನು ನಾನು ಬ್ರಾಹ್ಮಣ ಅಂತ ಕರೀತೇನೆ. ಉದ್ದ ಇರಲಿ ಗಿಡ್ಡ ಇರಲಿ, ಸಣ್ಣದಿರಲಿ ದೊಡ್ಡದಿರಲಿ, ಒಳ್ಳೆಯದಿರಲಿ ಕೆಟ್ಟದಿರಲಿ, ಅದನ್ನು ಕೊಡದೇ ಇದ್ದಂತಹ ವಸ್ತುಗಳನ್ನು ತೆಗೆದುಕೊಳ್ಳದೇ ಇರತಕ್ಕಂಥವನನ್ನು ನಾನು ಬ್ರಾಹ್ಮಣ ಅಂತ ಅಂದ್ಬಿಟ್ಟು ಕರೀತೇನೆ. ಇಹದದ್ದಾಗಲಿ ಇಲ್ಲಿ ಈ ಲೋಕದಲ್ಲಾಗಲಿ ಅಥವಾ ಪರಲೋಕದಲ್ಲಾಗಲಿ ಏನನ್ನೂ ಬಯಸದವನು, ಆಸೆ ಹೊಂದದೆ ಅದರಿಂದ ಮುಕ್ತನಾದವನು ಯಾರೋ ಅವರನ್ನು ನಾನು ಬ್ರಾಹ್ಮಣ ಅಂತ ಅಂದ್ಬಿಟ್ಟು ಕರೀತೇನೆ. ಬಂಧನಗಳಿರದವನು, ಪೂರ್ಣ ಪ್ರಜ್ಞೆಯಿಂದ ಸಂಶಯಗಳನ್ನು ನಿವಾರಿಸಿಕೊಂಡವನು, ಅವನನ್ನು ನಾನು ಬ್ರಾಹ್ಮಣ ಅಂತ ಅಂದ್ಬಿಟ್ಟು ಕರೀತೇನೆ. ಪಾಪ ಪುಣ್ಯಗಳ ಕಪಿಮುಷ್ಟಿಯಿಂದ ಮುಕ್ತನು. ಈ ಕಮ್ಮ ಫಲಗಳಿದಾವಲ್ಲ, ನಾವು ಮಾಡ್ತಾನೆ ಇದ್ದೀವಿ, ಅದರಿಂದ ನಾವು ಆ ಬಂಧನಕ್ಕೆ ಸಿಗಾಕೊಂಡಿದ್ದೀವಿ ನಾವು ಅಲ್ವಾ. ಈ ಬಂಧನಗಳಿಂದ ಮುಕ್ತನಾದವನು ಅಂದರೆ ಅದು ಯಾವಾಗಾಗ್ತದೆ, ಈ ನಾವು ಬುದ್ಧತ್ವದ ಸ್ಟೇಜ್ಗಳನ್ನ ತಲುಪಿದಾಗ ಇವನ್ನ ಪಡ್ಕೊಳ್ತಾ ಹೋಗ್ತೀವಿ. ಆ ಸ್ಟೇಜ್ಗಳನ್ನ ಪಡೆದಂಥವನನ್ನು ನಾನು ಬ್ರಾಹ್ಮಣ ಅಂತ ಅಂದ್ಬಿಟ್ಟು ಕರೀತೇನೆ. ಅಂದರೆ ಸೋತಾಪನ್ನ, ಸಗದಾಗಾಮಿ, ಅನಾಗಾಮಿ, ಅರ್ಹಂತ ಸ್ಥಿತಿಗಳನ್ನಪ್ಪ. ವಿಮಲ ಚಂದ್ರ ಅಂದರೆ ಶುದ್ಧ ಚಂದ್ರನ ಮೇಲೆ ಯಾವ ರೀತಿ ಒಂದು ಕಪ್ಪು ಚುಕ್ಕೆಗಳು ಕಾಣಲ್ವೋ ಆ ರೀತಿ ಈ ಲೋಕದಲ್ಲಿ ಪರಲೋಕದಲ್ಲಿ ಎಲ್ಲ ಲೋಕದಲ್ಲೂ ಕೂಡ ಯಾವುದೇ ಒಂದು ಕಪ್ಪು ಚುಕ್ಕೆ ಅಂದರೆ ಆ ಕ್ಲೇಶಗಳಿಗೆ ಇಲ್ಲದಂತಹವನನ್ನು ನಾನು ಬ್ರಾಹ್ಮಣ ಅಂತ ಅಂದ್ಬಿಟ್ಟು ಕರೀತೇನೆ. ಮತ್ತು ಕಾಮದ ಮನೆಯನ್ನು ತೊರೆದು ಅವನು ಪರಿವ್ರಾಜಕನಾಗಿ ಭವಗಳನ್ನು ಜನ್ಮಾಂತರಗಳ ಆಸೆಗಳನ್ನು ತೊರೆದವನನ್ನು ನಾನು ಬ್ರಾಹ್ಮಣ ಅಂತ ಅಂದ್ಬಿಟ್ಟು ಕರೀತೇನೆ. ಅಂದರೆ ಈ ಹುಟ್ಟು ಸಾವುಗಳಿಗೆ ಅಂಟ್ಕೊಳ್ತಕ್ಕಂಥದ್ದು. ನಾನು ಅದೇ ಪ್ರತಿ ಸಲ ಕ್ವಶನ್ಸ್ ಬರ್ತದಲ್ಲ, ನಾವಿರ್ತೀವ, ಪುನರ್ಜನ್ಮ, ಈ ಥರದ ಇದಕ್ಕೆ ನಾವು ಅಂಟ್ಕೊಳ್ತಾ ಹೋಗೋದು. ನಾವು ಪ್ರತಿ ಸಲ ಅಂಟ್ಕೊಳ್ತಾ ಇದ್ದೀವಿ ನಾವು ಈ ಬಾಡಿಗೆ. ಆ ಅಂಟುವಿಕೆ ಇಲ್ಲದಂಥವನನ್ನು ನಾನು ಬ್ರಾಹ್ಮಣ ಅಂತ ಅಂದ್ಬಿಟ್ಟು ಕರೀತೇನೆ. ತನಹವನ್ನು ಕಂಪ್ಲೀಟಾಗಿ ತೆಗೆದವನನ್ನು ನಾನು ಬ್ರಾಹ್ಮಣ ಅಂತ ಅಂದ್ಬಿಟ್ಟು ಕರೀತೇನೆ. ಇಷ್ಟ ಅನಿಷ್ಟಗಳನ್ನು ತೊರೆದು ಶಾಂತವಾಗಿರುವವನು, ಆಸೆಯ ಕಂದಾದಿಗಳನ್ನು ಕಡಿದು ಸರ್ವಲೋಕಗಳನ್ನು ಜಯಿಸಿದ ವೀರನಿಗೆ ನಾನು ಬ್ರಾಹ್ಮಣ ಅಂತ ಅಂದ್ಬಿಟ್ಟು ಕರೀತೇನೆ. ಯಾರು ಹೋದದ ಹಾದಿಯ ದೇವ ಗಂಧರ್ವ ಮನುಷ್ಯರಿಗೆ ತಿಳಿಯೋದೋ
ಆಸವಗಳನ್ನು ಅಂದರೆ ಈ ಯಾವುದೇ ಲೋಕದಲ್ಲಿರಲಿ, ಯಾವುದೇ ಗಂಧರ್ವರಾಗಿರಲಿ, ದೇವತೆಗಳಾಗಿರಲಿ, ಯಾವುದೇ ಲೋಕದಲ್ಲಿದ್ದರೂ ಕೂಡ ಈ ಆಸವಗಳಿಗೆ ಅಂಟಿಕೊಳ್ಳದೆ ಆ ಆಸವಗಳನ್ನು ಕಂಪ್ಲೀಟಾಗಿ ನಾಶ ಮಾಡಿದವನು. ಆಸವಗಳು ಅಂತಂದರೆ 4 ಆಸವಗಳಿದ್ದಾವೆ: ಕಾಮಾಸವ, ಭವಾಸವ, ದಿಟ್ಟಾಸವ, ಅವಿಜ್ಜಾಸವ. ಕಾಮಾಸವ ಅಂದರೆ ಇಂದ್ರಿಯ ವಸ್ತುಗಳ ಅಂಟುವಿಕೆ, ಕ್ಲೇಶಗಳು. ಓಕೆ, ನೆಕ್ಸ್ಟ್ ಅದಕ್ಕೆ ಆಸವಗಳು ಅಂದರೆ ತುಂಬ ಡೀಪಾಗಿ ನಮ್ಮಲ್ಲಿ ಹರಿತಾ ಇರ್ತಕ್ಕಂತಹ ಒಂದು ಕ್ಲೇಶಗಳು. ಅಂದರೆ ನಮ್ಮ ಈ ಹೊಟ್ಟೆ ಒಳಗೆ ಕೀವಾಗಿದೆ ಅಂದರೆ ಮೇಲ್ಗಡೆ ಕಾಣಲ್ಲ. ನಾವು ಧ್ಯಾನ ಮಾಡಿ 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 ನಾವು ಶಾಂತವಾಗಿದ್ದೀವಿ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಕ್ಲೇಶಗಳು ನಮ್ಮಲ್ಲಿ ಸುಪ್ತವಾಗಿರ್ತವೆ. ಆ ಕ್ಲೇಶಗಳನ್ನು ಕೂಡ ಕಂಪ್ಲೀಟಾಗಿ ನಾಶ ಮಾಡಿದವು. ಅಂದರೆ ಒಳಗಡೆ ಕೀವಿದೆ ಅಂತ ನಾವು ಓಪನ್ ಮಾಡಿ ಆ ಕೀವನ್ನ ತೆಗೆದಾಕ್ಬೇಕು ಅಲ್ವಾ, ಹಾಗಾಗಿ ಕ್ಲಿಯರ್ ಆಗೋದು. ಅದನ್ನು ನಾವು ಅರ್ಥ ಮಾಡಿಕೊಂಡು ಆ ಆಸವಗಳನ್ನು ಕಂಪ್ಲೀಟಾಗಿ ತೆಗೆದುಹಾಕ್ತಕ್ಕಂಥವನು, ಅವನನ್ನು ನಾನು ಬ್ರಾಹ್ಮಣ ಅಂತ ಅಂದ್ಬಿಟ್ಟು ಕರೀತೇನೆ ಅಂತ ಹೇಳ್ತಾರೆ. ಆಗಿ ಹೋದ, ಆಗುತ್ತಿರುವುದನ್ನು ವಿಚಾರಗಳಿಗೆ ಯಾವುದಕ್ಕೂ ಅಂಟಿಕೊಳ್ಳದೆ ಮೋಹಮುಕ್ತನಾಗಬೇಕೆಂಬ ಭಾವನೆಗಳಿಂದ ಬಿಡುಗಡೆ ಹೊಂದಿದವನನ್ನು ನಾನು ಬ್ರಾಹ್ಮಣ ಅಂತ ಅಂದ್ಬಿಟ್ಟು ಕರೀತೇನೆ. ತನ್ನ ಈ ಜನ್ಮ ಮತ್ತು ಪುನರ್ಜನ್ಮಗಳ ಬಗ್ಗೆ, ಅಂದರೆ ನಾವು ಮೆಡಿಟೇಷನ್ ಮಾಡ್ತಾ ಇವೆಲ್ಲ ಬರ್ತಾ ಹೋಗ್ತವೆ, ಅದರ ಬಗ್ಗೆ ಹೇಳಿದರಲ್ಲಿ ಜನ್ಮಗಳಂತಿರುವ 4 ನರಕಗಳನ್ನು ನೋಡಬಲ್ಲವನು. ಅಂದರೆ ಧ್ಯಾನಗಳ ಮೂಲಕ ನಾವು ನೋಡ್ತಾ ಹೋಗ್ಬೋದು. ಆ ಸ್ಟೇಜ್ ನಾವು ಸರಿಯಾದ ದಾರಿಯಲ್ಲಿ ನಾವು ಹೋದರೆ ಆ ಧ್ಯಾನಗಳ ಮೂಲಕ ನಮ್ಮ ಜನ್ಮಗಳನ್ನು ನಾವು ನೋಡ್ಬೋದು. ಅವುಗಳನ್ನು ಪರಿಪೂರ್ಣವಾಗಿ ನೋಡಿರ್ತಕ್ಕಂಥವನನ್ನು ನಾನು ಬ್ರಾಹ್ಮಣ ಅಂತ ಅಂದ್ಬಿಟ್ಟು ಕರಿತೇನೆ. ಮತ್ತು ಪರಿಪೂರ್ಣವಾಗಿ ನೋಡೋದಷ್ಟೇ ಅಲ್ಲ, ಎಲ್ಲ ರೀತಿ ಶಕ್ತಿಗಳನ್ನು ಪಡ್ಕೊಂಡು ಇವು ಕೂಡ ಪರ್ಮನೆಂಟ್ ಅಲ್ಲ, ಇವಕ್ಕೂ ಕೂಡ ನಾನು ಅಂಟ್ಕೊಳ್ಳೋದಿಲ್ಲ ಅಂತಕ್ಕಂಥದ್ದನ್ನು ಬಿಟ್ಟಕ್ಕಂಥವನನ್ನು ನಾನು ಬ್ರಾಹ್ಮಣ ಅಂತ ಅಂದ್ಬಿಟ್ಟು ಕರಿತೇನೆ. ಹಾಗಾಗಿ ಹುಟ್ಟಿನಿಂದ ನಾನು ಬ್ರಾಹ್ಮಣ ಅಂತಕ್ಕಂಥದ್ದನ್ನು ನಾನು ಯೂಸ್ ಮಾಡೋದಿಲ್ಲ. ಈ ಸತ್ಯವನ್ನು ಅರಿಯದವರು ತಪ್ಪು ದೃಷ್ಟಿಯನ್ನೇ ತಮ್ಮ ಎದೆಯೊಳಗೆ ಇಟ್ಟುಕೊಂಡು ನಮಗೆ ಹೇಳುವರು. ನಾವು ತಿಳಿದುಕೊಳ್ಳದೆಯೇ ಒಬ್ಬನು ಹುಟ್ಟಿನಿಂದಲೇ ಬ್ರಾಹ್ಮಣನು ಅಂತ ಅಂದ್ಬಿಟ್ಟು ನಮಗೆ ಹೇಳ್ಕೊಳ್ತಕ್ಕಂಥವ್ರನ್ನ ನಾನು ಒಪ್ಪೋದಿಲ್ಲ. ಹುಟ್ಟಿನಿಂದ ಒಬ್ಬನು ಬ್ರಾಹ್ಮಣನೂ ಅಲ್ಲ, ಒಬ್ಬ ಅಬ್ರಾಹ್ಮಣನೂ ಅಲ್ಲ. ಅವನಾಗ್ತಕ್ಕಂಥದ್ದು ಈ ಎಲ್ಲ ಕರ್ಮದಿಂದ, ಕರ್ಮ ಫಲಗಳಿಂದ ಅವನು ಬ್ರಾಹ್ಮಣ ಆಗ್ತಾನೆ. ಅವರ ಕರ್ಮಗಳಿಂದ ರೈತರಾಗ್ತಾರೆ, ಅವರ ಕರ್ಮಗಳಿಂದ ಶಿಲ್ಪಿ ಆಗ್ತಾನೆ, ಅವರ ಕರ್ಮದಿಂದ ವ್ಯಾಪಾರಿ ಆಗ್ತಾನೆ, ಸೇವಕ ಆಗ್ಬೋದು, ರಾಜ ಆಗ್ಬೋದು, ಕಳ್ಳ ಆಗ್ಬೋದು, ಪುರೋಹಿತ ಆಗ್ಬೋದು. ಈ ಥರ ಅವರು ಎಲ್ಲನೂ ಹೇಳ್ತಾ ಹೋಗ್ತಾರೆ. ಇದಕ್ಕೆ ಬಂದಾಗ ಪುರೋಹಿತ ಅಂತ ಅಂದ್ಬಿಟ್ಟು ಅದು ತ್ರಿಪಿಟಕದಲ್ಲಿ ಇದ್ದಿದ್ದರಿಂದ ನಾನು ಅದನ್ನು ಉಲ್ಲೇಖ ಮಾಡಿದೆ. ಅದೇ ಥರ ಇನ್ನೊಂದು ಕಡೆ ವಾಸಟ್ಟಂಗೆ ಈ ಧಮ್ಮವನ್ನು ಬೋಧನೆ ಮಾಡಿದ್ರು ಅಂತ ಅಂದ್ಬಿಟ್ಟು ಹೇಳಿದ್ನಲ್ಲ, ಇಲ್ಲಿ ಮನಸಾಕಟ ಅಚಿರಾವತಿ ನದಿಯ ದಡದಲ್ಲಿ ಇನ್ನೊಂದು ಸಲ ಹೇಳಿರ್ತಾರೆ. ಆಗ ಈ ಇದರಲ್ಲಿ ತುಂಬ ನೀಟಾಗಿ ಉಲ್ಲೇಖ ಮಾಡ್ತಾರೆ. ಪುರೋಹಿತದಲ್ಲಿ ಏನೇನು ಮಾಡಬಾರ್ದು ಅಂತ ಅಂದ್ಬಿಟ್ಟು ಈ ಯಾರು ಭವಿಷ್ಯ ನುಡಿತಕ್ಕಂಥದ್ದು, ಶಕನ ಹೇಳ್ತಕ್ಕಂಥದ್ದು, ಮಂತ್ರ ಹೇಳ್ತಕ್ಕಂಥದ್ದು, ಅಂಗವಿದ್ಯೆ, ವಾಸ್ತುವಿದ್ಯೆ, ಮೋಹಿನಿ ವಿದ್ಯೆ, ಮಣಿ ಲಕ್ಷಣ, ಸ್ತ್ರೀ ಲಕ್ಷಣ, ಕರಲಕ್ಷಣ, ರಾಜಕತೆ, ಚೋರಕತೆ, ಸ್ತ್ರೀಕತೆ, ಗ್ರಹಣ, ಸಂಕ್ರಾಂತಿ, ಅತಿವೃಷ್ಟಿ, ಅನಾವೃಷ್ಟಿ, ಈ ಥರ ಈ ನೀಚ ವಿದ್ಯೆಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರಲ್ಲ, ಅಂಥವನನ್ನು ನಾನು ಬ್ರಾಹ್ಮಣ ಅಂತ ಕರೆಯೋದಿಲ್ಲ. ಯಾರು ಇದರಿಂದ ವಿರತರಾಗಿ ಯಾರು ಸರಿಯಾದ ಕರ್ಮಗಳನ್ನು ಮಾಡ್ತಾರೆ ಅವನನ್ನು ನಾನು ಬ್ರಾಹ್ಮಣ ಅಂತ ಕೇಳ್ತಾರೆ. ಯಾರು ಇಂದ್ರಿಯ ಸಂಯಮವನ್ನು, ಸಂತುಷ್ಟಿ ಸ್ಥಿತಿಯನ್ನು ಸಾಧಿಸಿರ್ತಕ್ಕಂಥವನು, ಪಂಚ ನಿವಾರಣಗಳನ್ನು ತೆಗೆದುಹಾಕಿರ್ತಕ್ಕಂಥವನು, ರಾಗ ದ್ವೇಷ ಮೋಹವನ್ನು ದಮನಿಸಿರ್ತಕ್ಕಂಥವನು, ತರ್ಕ ವಿತರ್ಕಗಳ ಮೇಲೆ ಅಂದರೆ ಧ್ಯಾನವನ್ನು ಮಾಡಿ ಸಮಾಧಿಯನ್ನು ಪಡೆದಂಥವನು, ನಾಮರೂಪಗಳನ್ನು, ಕಾರ್ಯಕಾರಣ ಸಂಬಂಧಗಳನ್ನು ಮತ್ತು ವೃದ್ಧಿಶಕ್ತಿಯನ್ನು, ದಿವ್ಯ ಕಾರಣಗಳನ್ನು ಪಡೆದುಕೊಂಡಂಥವನು, ತನ್ನ ಜನ್ಮಗಳ ಬಗ್ಗೆ, ಇತರರ ಜನ್ಮಗಳ ಬಗ್ಗೆ, ತನ್ನ ಚಿತ್ತಗಳು ಮತ್ತು ಇತರರ ಚಿತ್ತಗಳನ್ನು ಯಥಾರ್ಥವಾಗಿ ಅರಿತುಕೊಂಡಂಥವನು, ಸಮ್ಯಕ್ ದೃಷ್ಟಿಯನ್ನು ಹೊಂದಿ ಎಲ್ಲ ಆಸವಗಳನ್ನು ಕಂಪ್ಲೀಟಾಗಿ ನಾಶ ಮಾಡಿದಂಥವನು, ಎಲ್ಲರ ಬಗ್ಗೆ, ಎಲ್ಲ ಜೀವಿಗಳ ಬಗ್ಗೆ ಮೈತ್ರಿಪೂರ್ಣವಾದ ಚಿತ್ತವನ್ನು ದಶ ದಿಕ್ಕುಗಳಿಗೂ ಹರಿಸುವಂಥವನು, ಕರುಣಾಮಯ ಚಿತ್ತವನ್ನು ದಶ ದಿಕ್ಕುಗಳಲ್ಲೂ ಪಸರಿಸುವಂಥವನು,
ಸಕಲ ಜೀವಿಗಳಲ್ಲಿ ಸುಖ ಸಂತೋಷಗಳನ್ನು ಹಂಚಿಕೊಂಡು ಮುದಿತ ಭಾವನೆಯನ್ನು ತಾಳ್ತಕ್ಕಂಥದ್ದು. ಮುದಿತ ಅಂತಂದರೆ ಬೇರೆಯವರ ಸಂತೋಷದಲ್ಲಿ ನಾವು ಸಂತೋಷ ಪಡ್ತಕ್ಕಂಥದ್ದು. ಎಲ್ಲ ಸುಖ ದುಃಖಗಳಿಗೆ ಅಂಟಿಕೊಳ್ಳದೆ ಉಪೇಕ್ಷ ಭಾವನೆಯನ್ನು, ಅಂದರೆ ಎಲ್ಲವನ್ನು ಸಮತಾ ಭಾವನೆಯಿಂದ ನೋಡ್ತಕ್ಕಂಥವನು. ಸಮತಾ ಭಾವನೆಯನ್ನು ಬೆಳೆದುಕೊಂಡು ಶೀಲ ಸಮಾಧಿ ಪ್ರಜ್ಞೆಯಲ್ಲಿ ಪ್ರತಿಷ್ಠಾಪನೆಗೊಂಡು ರಾಗ ದ್ವೇಷ ಮೋಹವನ್ನು ಕಂಪ್ಲೀಟಾಗಿ ತೆಗೆದು ಮೈತ್ರಿ ಕರುಣೆ ಮುದಿತ ಉಪೇಕ್ಷ ಭಾವನೆಗಳನ್ನು ಜಾಗೃತಗೊಳಿಸ್ತಕ್ಕಂತಹ ವ್ಯಕ್ತಿಯನ್ನು ನಾನು ಬ್ರಾಹ್ಮಣ ಅಂತಂದ್ಬಿಟ್ಟು ಕರಿತೇನೆ ಅಂತ ಅಂದ್ಬಿಟ್ಟು ಭಗವಾನ್ ಬುದ್ಧರು ಹೇಳ್ತಾರೆ. ಆಗ ಅದನ್ನು ಕೇಳಿದಂಥ ವಾಸಟ್ಟ ಮತ್ತು ಭಾರದ್ವಾಜ ಇಬ್ಬರೂ ಕೂಡ ನಮಸ್ಕಾರ ಮಾಡಿ ಅದ್ಭುತವಾಗಿದೆ ಭಗವಾನರೇ, ಹೇಳಿರ್ತಕ್ಕಂಥದ್ದು ಅದ್ಭುತವಾಗಿದೆ. ಯಾವುದೋ ಮಗುಚಿ ಬಿದ್ದಂತಹ ಒಂದು ವೆಹಿಕಲ್ನ ನೀವು ಸರಿಯಾಗಿ ಇಟ್ಟಂತೆ ಮತ್ತು ರಹಸ್ಯವಾಗಿದ್ದಂಥ ಯಾವುದೋ ಮುಚ್ಚಿಟ್ಟದನ್ನು ಓಪನ್ ಮಾಡಿದಂತೆ ತಪ್ಪು ಹೋದ ದಾರಿಯನ್ನು ಕರೆಕ್ಟಾಗಿ ಒಬ್ರಿಗೆ ತೋರಿಸ್ದ ಹಾಗೆ ಕಣ್ಣಿದ್ರೂ ಕೂಡ ಕತ್ತಲೆಯಲ್ಲಿ ಹುಡುಕಾಡ್ತಾ ಇದ್ದಂತಹ ಅವ್ರನ್ನ ನೀವು ಒಂದು ದೀಪವನ್ನು ಹಚ್ಚಿ ಸರಿಯಾದ ಮಾರ್ಗವನ್ನು ತೋರಿಸ್ದ ಹಾಗಾಗಿದೆ ನಮಗೆ. ನಿಮ್ಮ ಧಮ್ಮದ ಒಂದು ಸ್ಪಷ್ಟನೆ ಅಷ್ಟು ಕ್ಲಾರಿಟಿ ಇದೆ ನಮಗೆ, ಅಷ್ಟು ಕ್ಲಾರಿಟಿ ಸಿಕ್ಕಿದೆ ನಮಗೆ. ನಾವು ಬುದ್ಧ ಧಮ್ಮ ಸಂಘದಲ್ಲಿ ಶರಣ ಹೋಗ್ತೀವಿ ಇವತ್ತಿಂದ ಅಂತ ವಾಸಟ್ಟ ಮತ್ತು ಭಾರದ್ವಾಜ ಇಬ್ಬರೂ ಕೂಡ ಬುದ್ಧ ಧಮ್ಮ ಸಂಘದಲ್ಲಿ ಶರಣ ಹೋಗ್ತಾರೆ. ಇದು ವಾಸಟ್ಟ ಸುತ್ತ ಮಜ್ಜಿಮ ನಿಕಾಯ ಸಂಪುಟ 4 ಸುತ್ತ ನಂಬರ್ 98 ನಾವು ಓದಿ. ಇವರನ್ನು ನಾವು ಬ್ರಾಹ್ಮಣ ಅಂತ ಅಂದ್ಬಿಟ್ಟು ಕರೀತಕ್ಕಂಥದ್ದು. ಬುದ್ಧರ ದೃಷ್ಟಿಯಲ್ಲಿ ಹುಟ್ಟಿನಿಂದ ಬ್ರಾಹ್ಮಣ ಅಲ್ಲ, ಹುಟ್ಟಿನಿಂದ ಯಾರು ಶ್ರೇಷ್ಠರು ಅಲ್ಲ, ಕನಿಷ್ಠರು ಅಲ್ಲ. ಅದು ಶೀಲವನ್ನು ಪ್ರಾಕ್ಟೀಸ್ ಮಾಡೋದ್ರ ಮೂಲಕ, ಕಮ್ಮವನ್ನು ನಾವು ಸರಿಯಾಗಿ ಮಾಡೋದ್ರ ಮೂಲಕ, ದೃಷ್ಟಿಕೋನಗಳನ್ನು ಸರಿಯಾಗಿ ತೆಗೆದುಕೊಂಡು ಹೋಗೋದ್ರ ಮೂಲಕ ನಾವು ಬ್ರಾಹ್ಮಣರ ಶ್ರೇಷ್ಠ ಅನ್ನಿಸ್ಕೊಳ್ತೇವೆ. ಪ್ರಸ್ತುತ ಬ್ರಾಹ್ಮಣರ ಹತ್ರ ಏನು ಹೇಳಿದ್ರೆ ಎಲ್ಲ ತದ್ವಿರುದ್ಧ ಇದೆ. ಅದಕ್ಕೆ ನಾನು ಫಸ್ಟ್ ಹೇಳ್ಬಿಟ್ಟೆ, ಯಾಕೆ ಅಂತಂದರೆ ನಾವು ಬೌದ್ಧರಾಗಿ ಇದನ್ನು ನೋಡಬೇಕು. ನಾವು ಹಿಂದೂಗಳಾಗಿ ನೋಡ್ತೀವಿ ಅಂತಂದರೆ ನಾವು ಭಾರಿ ತಪ್ಪುಗಳನ್ನ ಹುಡ್ತಾ ಹೋಗ್ತೀವಿ. ಅವ್ರು ಅದು ಮಾಡ್ತಾರೆ ಸರಿಯಿಲ್ಲ, ಇದು ಮಾಡ್ತಾರೆ ಸರಿಯಿಲ್ಲ ಅಂತ ಅಂದ್ಬಿಟ್ಟು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಷ್ಟು ದಿನ ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಇದು ಎಲ್ರಿಗೂ ಒಂದು ಲೆವೆಲ್ಗೆ ಬಂದಿದ್ದಾರೆ ನೀವೆಲ್ಲ. ಬಟ್ ಮೋಸ್ಟ್ ಆಫ್ ದ ಟೈಮ್ ಇತ್ತೀಚೆಗೆ ಬರ್ತಕ್ಕಂಥವ್ರು, ಬರಬೇಕಾಗಿರ್ತಕ್ಕಂಥವ್ರು ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಬೇಸಿಕಲಿ ಈ ವಿಚಾರವಾದಿಗಳನ್ನು ಕೂಡ ಇನ್ಕ್ಲೂಡ್ ಮಾಡಿ ನಾನು ಹೇಳ್ತಾ ಇದ್ದೀನಿ. ಅವರೆಲ್ಲ ಹಿಂದೂ ಧರ್ಮದಲ್ಲಿ ನಿಂತ್ಕೊಂಡು ನಮ್ಮನೇಲಿ ಇದ್ದೀವಿ ನಾವು, ಪಕ್ಕದ ಮನೆ ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ, ನಮ್ಮನೇಲಿ ಇದ್ದೀವಿ ನಾವು, ಅದು ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀವಿ. ನಮ್ಮನೆ ತುಂಬ ಕೆಟ್ಟದಾಗಿ ನಾರ್ತಾ ಇದೆ. ಆದರೂ